ದೇವಿ ಭೂತಾನಾಂ ಶ್ರುತವಿಸೃತೋಮಯ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವೇಯಂ. ಹೇ ಕಮಲಪತ್ರಾಕ್ಷನೇ, ನಾನು ನಿನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವನ್ನ ವಿಸ್ತಾರ ಪೂರ್ವಕವಾಗಿ ಕೇಳಿದ್ದೇನೆ, ಹಾಗೂ ನಿನ್ನ ಅವಿನಾಶಿಯಾದ ಮಹಿಮೆಯನ್ನು ಸಹ ಕೇಳಿದ್ದೇನೆ. ಏನು ಹೇಳ್ತೀನಿ ನಾವು. ನಾನು ನಿನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಪ್ರಳಯ ಹೇಗೆ, ಇದರಿಂದ ಅರ್ಜುನನು ನಿನ್ನಿಂದಲೇ ಸಮಸ್ತ ಚರಾಚರ ಪ್ರಾಣಿಗಳು ಉತ್ಪತ್ತಿಯಾಗ್ತವೆ, ನೀನೇ ಅವುಗಳನ್ನ ಪಾಲಿಸ್ತಾ ಇದೀಯಾ, ಮತ್ತು ಅವೆಲ್ಲವೂ ನಿನ್ನಲ್ಲೇ ಲೀನವಾಗ್ತವೆ. ಈ ಮಾತುಗಳನ್ನ ನಿನ್ನ ಮುಖದಿಂದ ಇಲ್ಲಿಂದ 7ನೇ ಅಧ್ಯಾಯದಿಂದ ಹಿಡ್ಕೊಂಡು 10ನೇ ಅಧ್ಯಾಯದವರೆಗೆ 7, 8, 9 ಜ್ಞಾನ ವಿಜ್ಞಾನ ಯೋಗ, ರಾಜವಿದ್ಯಾ ರಾಜಗುಷ್ಯ, ಅದೇ ರೀತಿ 10ನೇ ಅಧ್ಯಾಯ ವಿಭೂತಿ ಯೋಗ, 8ನೇ ಅಧ್ಯಾಯ, ಈ ಎಲ್ಲಗಳಲ್ಲಿ ವಿಸ್ತಾರವಾಗಿ ಹೇಗೆ ನನ್ನಿಂದಲೇ ಪರಮಾತ್ಮನಿಂದಲೇ ಎಲ್ಲಾ ಪ್ರಾಣಿಗಳು ಉತ್ಪತ್ತಿ ಮತ್ತು ಪರಮಾತ್ಮನಲ್ಲಿ ಹೇಗೆ ಲಯವಾಗ್ತವೆ ಎಲ್ಲವನ್ನೂ ನಾವು ವಿಸ್ತಾರವಾಗಿ ಮತ್ತೆ ಮತ್ತೆ ಹೇಳಿದ್ದೇನೆ. ಹಾಗೂ ನಿನ್ನ ಅವಿನಾಶಿ ಮಹಿಮೆಯನ್ನು ಕೂಡ ಕೇಳಿದ್ದೇನೆ. ಹೇಗೆ ಕೇವಲ ಭೂತಗಳ ಉತ್ಪತ್ತಿ ಮತ್ತು ಪ್ರಳಯದ ಮಾತನ್ನು ನಿನ್ನಿಂದ ಕೇಳಿದ್ದೇನೆ ಎಂಬ ಮಾತು, ಕೇವಲ ಭೂತಗಳ ಉತ್ಪತ್ತಿ ಪ್ರಳಯ ಇದನ್ನೇ ಮಾತ್ರ ಕೇಳಿಲ್ಲ, ನಿನ್ನ ಅವಿನಾಶಿ ಮಹಿಮೆ, ನಿನ್ನ ಯಾವ ಅವಿನಾಶಿ ಮಹಿಮೆ ಇದೆಯೋ, ಅರ್ಥಾತ್ ನೀನೇ ಸಮಸ್ತ ವಿಶ್ವದ ಸೃಜನ, ಪಾಲನ ಮತ್ತು ಸಂಹಾರ ಮಾಡೋದನ್ನು, ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ವಾಸ್ತವದಲ್ಲಿ ಅಕರ್ತನೆ ಆಗಿರೋದನ್ನು, ಎಲ್ಲರ ನಿಯಮನ ಮಾಡ್ತಾ ಇದ್ರು ಕೂಡ ಉದಾಸೀನಾಗಿದ್ದೀಯೇ, ಸರ್ವವ್ಯಾಪಿ ಆಗಿದ್ರು ಕೂಡ ಆಯಾ ವಸ್ತುಗಳ ಗುಣ ದೋಷಗಳಿಂದ ಸರ್ವತಾ ನಿರ್ಲಿಪ್ತನಾಗಿದೆಯೇ. ಶುಭಾಶುಭ ಕರ್ಮಗಳ ಸುಖ ದುಃಖ ರೂಪಿ ಫಲವನ್ನು ಕೊಡ್ತಾ ಇದ್ರು ಕೂಡ ನಿರ್ದಯತೆ ಮತ್ತು ವಿಷಮತೆಯ ದೋಷದಿಂದ ರಹಿತನಾಗಿರುವೆ. ನಿರ್ದಯತೆ, ಇದ್ರ ಬಗ್ಗೆ ಕೂಡ ನೋಡಿದ್ವಿ ನಾವು. ವಿಷಮತೆ, ಇನ್ನು ಪ್ರಕೃತಿ ಕಾಲ ಸಮಸ್ತ ಲೋಕಪಾಲಕರ ರೂಪದಲ್ಲಿ ಪ್ರಕಟನಾಗಿ ಎಲ್ಲರ ನಿಯಮನ ಮಾಡುವ ಸರ್ವಶಕ್ತಿವಂತನಾದ ಭಗವಂತನಾಗಿದ್ದೀಯೇ. ಪ್ರಕೃತಿ ಕಾಲ ಸಮಸ್ತ ಲೋಕ ಪಾಲಕರ ರೂಪದಲ್ಲಿ ಪ್ರಕಟನಾಗಿ ಪ್ರಕೃತಿ ನಿಯಮನ, ಸೂರ್ಯ, ಚಂದ್ರ, ಅಗ್ನಿ, ವಾಯು, ವರುಣ, ಮರುತು, ಭೂಮಿ, ಅಷ್ಟ ದಿಕ್ಪಾಲಕರು, ಇದರ ಮುಖಾಂತರವಾಗಿ ಲೋಕಪಾಲಕರು ಮತ್ತು ಎಲ್ಲರ ನಿಯಾಮಕ ಸರ್ವಶಕ್ತಿವಾಗಿರ್ತಕ್ಕಂಥ ಪರಮಾತ್ಮನಾಗಿದ್ದೀಯೇ. ಈ ಪ್ರಕಾರ ಮಹಾತ್ಮೆಯನ್ನು ಕೂಡ ಆಯಾ ಪ್ರಕರಣಗಳಲ್ಲಿ ಪದೇ ಪದೇ ಕೇಳಿದ್ದೇನೆ. ಮುಂದಿನದಾಗಿ ಜೀವ ಜಗತ್ತಿನ ಉತ್ಪತ್ತಿ ಪ್ರಳಯ ವಿಸ್ತಾರ, ಮತ್ತು ಇಷ್ಟೆಲ್ಲ ಮಾಡ್ತಾ ಇದ್ರು ಯಾವುದಕ್ಕೂ ಅಂಟುಕೊಳ್ಳದೆ ನೀನ್ ಹೇಗಿದೆಯಾ, ನಿರ್ಲಿಪ್ತನಾಗಿದ್ದೀಯ, ಗುಣದೋಷಗಳಿಂದ ಶುಭಾಶುಭ ಕರ್ಮಗಳಿಂದ ನಿರ್ಲಿಪ್ತನಾಗಿದ್ದೀಯ, ಎಲ್ಲರ ನಿಯಮನ ಮಾಡುವ ಸರ್ವಶಕ್ತಿವಂತನಾಗಿ ಭಗವಂತನಾಗಿದ್ದೀಯ. ಈ ಪ್ರಕಾರ ಇನ್ನು ಮಹಾತ್ಮೆಯನ್ನು ಕೂಡ ಆಯಾ ಪ್ರಕರಣಗಳಲ್ಲಿ ಪದೇ ಪದೇ ಕೇಳಿದ್ದೇನೆ ಅರ್ಜುನ. ಏವಮೇತದ್ ಯಥಾತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಮೇತದ್ ಯಥಾತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ, ತ್ವಂ ಆತ್ಮಾನಂ ಯಥಾ ಆಪ್ತ ಏತತ್ತು
ವೆಂಕಟಪ್ಪಜ್ಜಿ ಇದ್ದೀವಿ ಗುರುಳು ಕಟ್ಟಾಗಿದೆ ಅಂದೇರಿ. ಬಂದಿದೆ. ಎಲ್ರು ಬಂದ್ರಮ್ಮ? ಬಂದಿದೆ. ಪರಮೇಶ್ವರ ತ್ವಂ ಆತ್ಮಾನಂ ಯತ ಆತ್ತ ಏತತ್ತೇವಂ ಪುರುಷೋತ್ತಮ. ತೇ ಐಶ್ವರಂ ರೂಪಂ ದ್ರಷ್ಟುಮಿಚ್ಛಾಮಿ. ಪರಮೇಶ್ವರ, ಹೇ ಪರಮಾತ್ಮನೇ, ತ್ವಂ ನೀನು ಆತ್ಮಾನಂ ನಿನ್ನನ್ನ ಯಥ ಹೇಗೆ ಆತ ಹೇಳಿಕೊಂಡಿರುವೆಯೋ ಏತತ್ ಅದು ಏವಂ ಹಾಗೇ ಇದೆ. ಆದರೆ ಪುರುಷೋತ್ತಮ, ಇಲ್ಲೇ ಪುರುಷೋತ್ತಮನೇ, ತೇ ಐಶ್ವರಂ ರೂಪಂ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ಮತ್ತು ತೇಜದಿಂದ ಕೂಡಿದ ವಿಶ್ವರೂಪವನ್ನ ನಾನು ದ್ರಷ್ಟುಮಿಚ್ಛಾಮಿ ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಬಯಸ್ತೇನೆ. ಹೇ ಪರಮೇಶ್ವರ, ನೀನು ನಿನ್ನನ್ನ ಹೇಗೆ ಹೇಳಿಕೊಂಡಿರುವೆಯೋ ಅಂದ್ರೆ ಈಗಾಗಲೇ ಹಿಂದಿನ 10ನೇ ಅಧ್ಯಾಯ ಆಗಿರುವುದು, ಅದಕ್ಕೆ 9ನೇ ಅದಕ್ಕೆ ಮೊದಲು ಪರಮಾತ್ಮ ತನ್ನ ಬಗ್ಗೆ ಏನೆಲ್ಲ ಹೇಳ್ಕೊಂಡಿದ್ದಾನೆ, ಹಾಗೆ ಅದು ಸರಿಯಾಗೇ ಇದೆ. ಅವೆಲ್ಲ ಸರಿನೇ ಇದೆ. ಯಾರೇ ಮಾತಾಡ್ತ ಅರ್ಜುನ, ಹೇ ಪರಮೇಶ್ವರನೇ, ನೀನು ನಿನ್ನನ್ನ ಹೇಗೆ ಹೇಳಿಕೊಂಡಿರುವೆಯೋ ಅದು ಸರಿಯಾಗೇ ಇದೆ. ಆದರೆ ಹೇ ಪುರುಷೋತ್ತಮನೇ, ನಿನ್ನ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ಮತ್ತು ತೇಜಸ್ಸಿನಿಂದ ಕೂಡಿದ ಐಶ್ವರ್ಯ ರೂಪವನ್ನ, ನಿನ್ನ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ಇವುಗಳಿಂದ ಕೂಡಿದ ಐಶ್ವರ್ಯ ಈ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ಬಯಸ್ತೇನೆ. ಈಗಾಗಲೇ ನಿನ್ನ ಬಗ್ಗೆ ಕೇಳಿದ್ದೇನೆ, ಅದು ನಿನ್ನ ಮುಖತಃ ಕೇಳಿದ್ದೇನೆ. ಆದ್ರೆ ಈಗ ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ಬಯಸ್ತೇನೆ ಅಂತೇಳಿ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾರೆ ನೋಡೋಣ. ಪರಮೇಶ್ವರ ಮತ್ತು ಪುರುಷೋತ್ತಮ ಎರಡೂ ಸಂಬೋಧನೆಯ ಅಭಿಪ್ರಾಯವೇನು? ಪರಮೇಶ್ವರ ಪುರುಷೋತ್ತಮ ಎರಡು ಸಂಬೋಧನೆ ಅಭಿಪ್ರಾಯ ಏನು ಪ್ರಶ್ನೆ ಮಾಡ್ತಾ, ಪರಮೇಶ್ವರ ಈ ಸಂಬೋಧನೆಗಳು, ಹೇ ಪರಮೇಶ್ವರ ಪುರುಷೋತ್ತಮ, ಹಾಗೆ ಸಂಬೋಧನೆನು ನಾವ್ ಯಾರನ್ನ ಕರಿತೀವಿ ನೋಡಿ, ಓ ಅಂತ ಹೇಳಿ ಕರಿತೀವಲ್ಲ, ಹಾಗೆ ಓ ಪರಮೇಶ್ವರ, ಓ ಮಹಾನುಭಾವ. ಸಾಮಾನ್ಯವಾಗಿ ಕೆಲವರು ಸಂಬೋಧನೆ ಕೆಲವು ಸಂದರ್ಭ ಮಾಡ್ತೀವಿ, ಓ ಮಹಾನುಭಾವ, ಓ ಸ್ವಾಮಿಗಳೇ, ಓ ಗುರುಗಳೇ, ಓ ಅಣ್ಣ. ಸಂಬೋಧನೆ ನಾವು ಪರಿಚಯ ಇರೋರಾಗಿರ್ಬೋದು, ಪರಿಚಯ ಇಲ್ಲದೆ ಇರೋರಾಗಿರ್ಬೋದು. ಓ ಆ ಸ್ಕೂಟಿ, ಓ ಬಾಳೆಹಣ್ಣು, ಏ ಸೊಪ್ಪು, ಈ ತರಕಾರಿ ಮಾರ್ತಾ ಇರ್ತದೆ, ಓ ತರಕಾರಿ, ಏ ತರಕಾರಿ, ಸಂಬೋಧನೆ. ಹಾಗೆ ಹೇ ಪರಮೇಶ್ವರ, ಹೇ ಪುರುಷೋತ್ತಮ ಅಂತೇಳಿ ಸಂಬೋಧನೆ ಮಾಡ್ತಾ ಇದ್ದೇನೆ ಅರ್ಜುನ. ಹೇ ಪರಮೇಶ್ವರ ಸಂಬೋಧನೆಯಿಂದ ಅರ್ಜುನನು, ನೀನು ಈಶ್ವರಿಗೂ ಮಹಾನೀಶ್ವರನಾಗಿದ್ದೀಯೆ, ಈಶ್ವರಿಗೂ ಮಹೇಶ್ವರನಾಗಿದ್ದೀಯೆ ಮತ್ತು ಸರ್ವಸಮರ್ಥನಾಗಿದ್ದೀಯೆ. ಆದ್ರಿಂದ ನಾನು ನಿನ್ನ ಯಾವ ಐಶ್ವರ್ಯ ಸ್ವರೂಪವನ್ನು ದರ್ಶನ ಮಾಡಲು ಬಯಸುವೆನೋ ಅದರ ದರ್ಶನವನ್ನು ನೀನು ಸಹಜವಾಗಿಯೇ ಮಾಡಿಸಬಲ್ಲೆ ಎಂಬವನ್ನು ತೋರಿಸಿದ್ದಾನೆ. ಹಾಗೂ ಪುರುಷೋತ್ತಮ ಸಂಬೋಧನೆಯಿಂದ ನೀನು ಕ್ಷರ ಮತ್ತು ಅಕ್ಷರ ಎರಡರಿಂದಲೂ ಉತ್ತಮ ಸಾಕ್ಷಾತ್ ಭಗವಂತನಾಗಿದ್ದೀಯೆ. ಆದ್ದರಿಂದ ನನ್ನ ಮೇಲೆ ದಯಗೈದು ನನ್ನ ಇಚ್ಛೆಯನ್ನು ಪೂರ್ಣ ಮಾಡು ಎಂಬ ಭಾವವನ್ನು ತೋರ್ಪಡಿಸಿದ್ದಾನೆ. ನೋಡಿ,
ಇಲ್ಲಿ ಹೇಳ್ತಾ ಇದ್ದಾರೆ, ಪರಮೇಶ್ವರ ಸಂಬೋಧನೆಯಿಂದ ಅರ್ಜುನ, ನೀನು ಈಶ್ವರಿಗೂ ಈ ಮಹಾನ್ ಈಶ್ವರನ್ ಅಂದ್ರೆ ಏನು? ಎಲ್ಲಾ ದೇವತೆಗಳು ಕೂಡ ದೇವನಾಗಿದ್ದೀಯ, ನೀನೆಲ್ರಿಗೂ ಮಹಾನ್ ಆಗಿದ್ದೀಯ ಮತ್ತು ಸರ್ವಸಮರ್ಥನಾಗಿದ್ದೀಯ. ಸರ್ವಸಾಮರ್ಥ್ಯ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ಯತೆ, ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದ್ರಿಂದ ನಾನು ನಿನ್ನ ಯಾವ ಐಶ್ವರ್ಯ ಸ್ವರೂಪವನ್ನು ದರ್ಶನ ಮಾಡಲು ಬಯಸಿದನು, ನಿಮ್ಮ ಯಾವ ಐಶ್ವರ್ಯ ಸ್ವರೂಪವನ್ನು ದರ್ಶನ ಮಾಡ್ಬೇಕು ಅಂತ ಬಯಸಿದ್ದೀನೋ ಅದರ ದರ್ಶನವನ್ನು ನೀನು ಸಹಜವಾಗಿ ಅಂದ್ರೇನು, ನೀವ್ ಅಂದ್ಕೊಂಡ್ರೆ ಸಹಜವಾಗಿ ಆ ದರ್ಶನ ನನಗೆ ಮಾಡಿಸಬಲ್ಲರಿ ಅನ್ನೋ ಭಾವವನ್ನು ಇಲ್ಲಿ ಸಂಬೋಧನೆಯಿಂದ, ಹೇ ಪುರುಷೋತ್ತಮ, ಹೇ ಪರಮೇಶ್ವರ, ನೀನು ಕ್ಷರ ಮತ್ತು ಅಕ್ಷರ ಎರಡರಿಂದಲೂ, ಕ್ಷರ ರೂಪವಾಗಿ ಅಕ್ಷರ ರೂಪವಾಗಿ ಎರಡರಿಂದಲೂ ಕೂಡ ಉತ್ತಮ ಸಾಕ್ಷಾತ್ ಭಗವಂತನಾಗಿದ್ದಿ. ಆದ್ರಿಂದ ಏನ್ ಮಾಡ್ಬೇಕು? ಸಂಬೋಧನೆ ಮಾಡಿದ ಯಾಕೆ? ನನ್ನ ಮೇಲೆ ದಯಗೈದು ನನ್ನ ಇಚ್ಛೆಯನ್ನ ಪೂರ್ಣ ಮಾಡು. ಸಂಬೋಧನೆ, ಓ ಮಹಾನುಭಾವ, ಓ ಪುರುಷೋತ್ತಮ, ಹೇ ಪರಮೇಶ್ವರ, ನೀವ್ ಅಂದ್ಕೊಂಡ್ರೆ ಸಹಜವಾಗಿ ನನ್ನ ಇಚ್ಛೆಯನ್ನ ಪೂರ ಮಾಡಬಹುದು. ನೀವು ಸಾಕ್ಷಾತ್ ಭಗವಂತನಾಗಿದ್ದೀರಿ, ಕ್ಷರ ಮತ್ತು ಅಕ್ಷರ ಸ್ವರೂಪರಾಗಿದ್ದೀರಿ. ಹಾಗಾಗಿ ನನ್ನ ಮೇಲೆ ದಯಗೈದು ನನ್ನ ಇಚ್ಛೆಯನ್ನ ಪೂರ್ಣ ಮಾಡು ಅನ್ನೋ ಭಾವನೆಯನ್ನ ಈ ಪರಮೇಶ್ವರ ಎಂಬ ಪುರುಷೋತ್ತಮ ಪರಮೇಶ್ವರ ಎಂಬ ಸಂಬೋಧನೆಯಿಂದ ಇಲ್ಲಿ ವ್ಯಕ್ತ ಮಾಡಲಾಗಿದೆ. ನೀನು ನಿನ್ನನ್ನ ಹೇಗೆ ಹೇಳಿಕೊಂಡಿರುವೆಯೋ ಅದು ಸರಿಯಾಗಿ ಹಾಗೇ ಇದೆ. ಈ ಮಾತಿನ ಭಾವ ಏನು? ನಿಮ್ ಬಗ್ಗೆ ನೀವೇನೆಲ್ಲ ಹೇಳಿದಿರಿ ಅದು ಸರಿನೇ ಇದೆ. ಏನಪ್ಪ ಈ ಮಾತಿನ ಅರ್ಥ? ಈ ಮಾತಿನಿಂದ ಅರ್ಜುನನು ನಿನ್ನ ಗುಣ, ಪ್ರಭಾವ, ತತ್ವ ಮತ್ತು ಐಶ್ವರ್ಯದ ವರ್ಣನೆ ಮಾಡುತ್ತಾ ನೀನು ನಿನ್ನ ವಿಷಯದಲ್ಲಿ ಏನೆಲ್ಲ ಹೇಳಿರುವೆಯೋ ಅದು ಪೂರ್ಣ ರೂಪದಿಂದ ಯಥಾರ್ಥವಾಗಿದೆ, ಅದರಲ್ಲಿ ನನಗೆ ಕಿಂಚಿನ್ ಮಾತ್ರವೂ ಸಂದೇಹವಿಲ್ಲ ಎಂಬ ಭಾವವನ್ನು ತೋರಿಸಿದ್ದಾರೆ. ಈ ಮಾತಿನಿಂದ ನಿನ್ನ ಗುಣ, ನಿನ್ನ ಬಗ್ಗೆ ನೀವು ಏನ್ ಹೇಳ್ಕೊಂಡಿದ್ದೀರಿ ಅದು ಸರಿ ಇದೆ. ಈ ಮಾತಿನ ಭಾವ ಏನಂತ ಪ್ರಶ್ನೆ ಮಾಡ್ತಾ, ನಿನ್ನ ಗುಣ, ಪ್ರಭಾವ, ತತ್ವ ಮತ್ತು ಐಶ್ವರ್ಯ ವರ್ಣನೆ ಮಾಡ್ತಾ ನೀನು ನಿನ್ನ ವಿಷಯದಲ್ಲಿ ಏನೆಲ್ಲ ಹೇಳಿರುವೆಯೋ ಅದು ಪೂರ್ಣ ರೂಪದಿಂದ ಯಥಾರ್ಥವಾಗಿದೆ, ಅದರಲ್ಲಿ ನನಗೆ ಕಿಂಚಿನ್ ಮಾತ್ರವೂ ಸಂದೇಹವಿಲ್ಲ. ಯಾಕೆ ಮಾತು ಅಂದ್ರೆ, ನೀವು ನಿನ್ ಬಗ್ಗೆ ಏನೆಲ್ಲ ಹೇಳ್ಕೊಂಡಿದ್ದೀರಿ ಅದು ಸರಿ ಇದೆ ಅಂತಂದ್ರೆ ಏನು? ನೀವು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ, ಪೂರ್ಣ ರೂಪದಿಂದ ಯಥಾರ್ಥವಾಗಿ ಇದಾವೆ ನಿಮ್ಮ ಮಾತುಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಐಶ್ವರ್ಯಂ ರೂಪಂ ಎಂಬ ಪದವು ಯಾವ ರೂಪದ ವಾಚಕವಾಗಿದೆ ಮತ್ತು ಅದನ್ನು ನೋಡಲು ಬಯಸುತ್ತೇನೆ. ಈ ಮಾತಿನ ಅಭಿಪ್ರಾಯ ಏನು? ಪ್ರಶ್ನೆ. ಅಸೀಮ ಮತ್ತು ಅನಂತ ಜ್ಞಾನ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸು ಮೊದಲಾದ ಈಶ್ವರೀಯ ಗುಣ ಮತ್ತು ಪ್ರಭಾವ ಯಾರಲ್ಲಿ ಪ್ರತ್ಯಕ್ಷವಾಗಿ ಕಂಡು ಬರುತ್ತವೋ ಹಾಗೂ ವಿಶ್ವವೆಲ್ಲ ಯಾರ ಒಂದು ಅಂಶದಲ್ಲಿದೆಯೋ ಅಂತಹ ರೂಪದ ವಾಚಕವಾಗಿ ಇಲ್ಲಿ ಐಶ್ವರ್ಯಂ ವಿಶೇಷಣ ಸಹಿತ ರೂಪಂ ಪದ ಇದೆ ಮತ್ತು ಅದನ್ನು ನಾನು ನೋಡಲು ಬಯಸುತ್ತೇನೆ. ಈ ಮಾತಿನಿಂದ ಅರ್ಜುನನು ಇಂತಹ ಅದ್ಭುತ ರೂಪವನ್ನು ನಾನು ಎಂದೂ ನೋಡಿಲ್ಲ. ನಿನ್ನ ಮುಖದಿಂದ ಅದರ ವರ್ಣನೆಯನ್ನು ಕೇಳಿ ಅದನ್ನು ನೋಡಲು ನನ್ನ ಮನದಲ್ಲಿ ಅತ್ಯಂತ ಉತ್ಕಟ ಉಂಟಾಗಿದೆ. ಆ ರೂಪ ದರ್ಶನ ಮಾಡಿ ನಾನು ಕೃತಾರ್ಥನಾಗುವೆನು ಎಂದು ನಾನು ತಿಳಿದಿದ್ದೇನೆ ಎಂಬ ಭಾವವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಐಶ್ವರ್ಯಂ ರೂಪಂ ಎಂಬ ಪದ ಯಾವ ರೂಪದ ವಾಚಕ ಮತ್ತು ಅದನ್ನು ನೋಡಲು ನಾನು ಬಯಸಿದ್ದೇನೆ. ಏನಪ್ಪಾ ಈ ಮಾತಿನ ಅಭಿಪ್ರಾಯ ಅಂತ ಹೇಳ್ತಾ, ಅಸೀಮ ಮತ್ತು ಅನಂತ ಜ್ಞಾನ, ಬಲ, ಶಕ್ತಿ, ಜ್ಞಾನ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸ ಮೊದಲಾದ ಈಶ್ವರೀಯ ಗುಣ. ಅಸೀಮ ಅಂದ್ರೇನು? ಅಸೀಮ ಮತ್ತು ಅನಂತ. ಸೀಮೆ ಅಂತ ಅಂದ್ರೆ, ಸೀಮೆ ಅಂದ್ರೆ ಬಾರ್ಡರ್ ಅಂತೀವಲ್ಲ ನಾವು ಇಂಗ್ಲಿಷ್ ಅಲ್ಲಿ, ಬಾರ್ಡರ್.
ಸೀಮೆ ಅಲ್ಲ ಇದು, ಅಸೀಮ. ಅಸೀಮ ಅಂದ್ರೇನು? ಅಂದ್ರೆ ನಿಮ್ಮ ಗುಣಗಳಿಗೆ, ನಿಮ್ಮ ಶಕ್ತಿಗೆ ಇಷ್ಟು ಅಂತ ಹೇಳಲಿಕ್ಕೆ ಅದಕ್ಕೆ ಸೀಮೆ ಇಲ್ಲ, ಎಲ್ಲೇ ಇಲ್ಲ. ಒಂದು ಬಾರ್ಡರ್ ಅಂತ ಇಲ್ವೇ ಇಲ್ಲ. ಅಂದ್ರೆ ಏನು? ಅನಂತ. ಅಸೀಮ ಅನಂತ, ಇದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಪದ. ಇಷ್ಟು ಅಂತ ಹೇಳಲಿಕ್ಕಾಗಲ್ಲ. ಅಂದ್ರೆ ಅದನ್ನ ಹೇಳ್ತಾರೆ ಅನಂತ. ಈಗ ಆಕಾಶ ಎಷ್ಟು ದೂರ ಇದೆ ಅಂತಂದ್ರೆ ಅನಂತ, ಅದಕ್ಕೆ ಇಷ್ಟು ಅಂತ ಹೇಳಲಿಕ್ಕೆ ಬರಲ್ಲ. ಆಕಾಶ ಎಲ್ಲಿ ಕೊನೆ ಆಗುತ್ತೆ ಯಾರು ಹೇಳ್ತೀರಾ? ಆಕಾಶ ಯಾವುದು ಹೇಳ್ತೀವಲ್ಲ ನಾವು, ಲೈಟ್ ಸ್ಪೀಡ್ ಅಂತ ಹೇಳಿ. ಬೆಳಕಿನ ವೇಗದಲ್ಲಿ ಕೂಡ ಹೋದ್ರು ಎಷ್ಟು ವರ್ಷ ಹೋದ್ರೆ ಅದು ಆಕಾಶ ಕೊನೆ ಆಗುತ್ತೆ ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಬರಲ್ಲ. ಯಾಕೆ? ಅನಂತ. ಅನಂತ ಅಂದ್ರೆ ಅದೇ ಅಂತವಿಲ್ಲದೆ ಇರ್ತಕ್ಕಂಥದ್ದು ಅನಂತ. ಅದನ್ನೇ ಅಸೀಮ, ಅದಕ್ಕೆ ಸೀಮೆ ಇಲ್ಲ, ಅದನ್ನೇ ಅನಂತ ಅಂತಂದ್ರು. ಅಸೀಮ ಮತ್ತು ಅನಂತ ಜ್ಞಾನ ಶಕ್ತಿ ಬಲ, ಆ ಪರಮಾತ್ಮನ ಜ್ಞಾನ ಶಕ್ತಿ ಅದು ಅನಂತ ಅಸೀಮ. ಅದೇ ರೀತಿ ತೇಜಸ್ಸು, ವೀರ್ಯ ಇವೆಲ್ಲ ಕೂಡ ಈಶ್ವರೀಯ ಗುಣ ಮತ್ತು ಪ್ರಭಾವ ಯಾರಲ್ಲಿ ಪ್ರತ್ಯಕ್ಷವಾಗಿ ಕಂಡು ಬರ್ತದೋ, ಯಾರಲ್ಲಿ? ಪರಮಾತ್ಮಲ್ಲಿ ಕಂಡು ಬರ್ತದೆ. ಹಾಗೂ ವಿಶ್ವವೆಲ್ಲ ಯಾರ ಒಂದು ಅಂಶದಲ್ಲಿದೆಯೋ, ಹಿಂದೆ ಪರಮಾತ್ಮ ಹೇಳಿದರು 10ನೇ ಅಧ್ಯಾಯ ಕೊನೆಯಲ್ಲಿ, ಇಷ್ಟೆಲ್ಲ ಜಗತ್ತು ನನ್ನ ಈಶ್ವರೀಯ ಮಾಯೆಯ ಒಂದು ಅಂಶದಲ್ಲಿದೆ. ಅಂತಹ ರೂಪದ ವಾಚಿಕವಾಗಿ ಇಲ್ಲಿ ಐಶ್ವರಂ ವಿಶೇಷಣ ಸಹಿತ ರೂಪಂ ಅನ್ನೋ ಪದ ಇದೆ. ಮತ್ತು ಅದನ್ನು ನೋಡಲು ನಾನು ಬಯಸ್ತೇನೆ. ಯಾವ್ದನ್ನ? ಈಗ ಹೇಳ್ಕೊಂಡ್ವಲ್ಲ, ಅಸೀಮ ಮತ್ತು ಅನಂತ ಜ್ಞಾನ ಶಕ್ತಿ ಬಲ, ಇದು ಈಶ್ವರೀಯ ಗುಣ ಮತ್ತು ಪ್ರಭಾವ ಯಾರಲ್ಲಿ ಪ್ರತ್ಯಕ್ಷವಾಗಿ ಕಂಡು ಬರ್ತದೋ, ಈ ವಿಶ್ವವೆಲ್ಲ ಯಾರ ಒಂದು ಅಂಶದಲ್ಲಿದೆಯೋ ಅಂತಹ ರೂಪ, ಅದನ್ನ ನಾನು ನೋಡ್ಲಿಕ್ಕೆ ಬಯಸ್ತೇನೆ. ಈ ಮಾತಿನಿಂದ ಅರ್ಜುನನು ಇಂತಹ ಅದ್ಭುತ ರೂಪವನ್ನು ನಾನೆಂದೂ ನೋಡಿಲ್ಲ. ಈಗಾಗಲೇ ನೋಡಿದ್ದೀನಿ ಅಂತಂದ್ರೆ ಮತ್ತೆ ಯಾರು? ಸರಿ, ಅಂಥ ಒಂದು ರೂಪ, ಅಂತ ಒಂದು ಆ ಒಂದು ಐಶ್ವರ್ಯ ಬಲ ಶಕ್ತಿ ಇದೆಲ್ಲ ಕೂಡ ಒಂದು ಅಂಶದಲ್ಲಿದೆ. ಅದನ್ನ ನಾನು ನೋಡ್ಬೇಕಂತ ಒಂದು ಇಚ್ಛೆ ಇದೆ ನನಗೆ. ಇಂತಹ ಅದ್ಭುತ ರೂಪವನ್ನು ನಾನೆಂದು ನೋಡಿಲ್ಲ. ನಿನ್ನ ಮುಖದಿಂದ ಅದರ ವರ್ಣನೆಯನ್ನ ಕೇಳಿ. ಇಲ್ಲಿ 10ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ ಇಂತಹ ಅದ್ಭುತ ರೂಪವನ್ನು ನಾನು ನೋಡಿಲ್ಲ, ಆದ್ರೆ ನಿಮ್ಮ ಮುಖದಿಂದ ಸ್ವತಃ ಕೇಳಿದ್ದೇನೆ. ಮತ್ತೇನೀಗ? ಅದನ್ನು ನೋಡಲು ನನ್ನ ಮನದಲ್ಲಿ ಅತ್ಯಂತ ಉತ್ಕಟ ಇಚ್ಛೆ ಉಂಟಾಗಿದೆ. ಅದನ್ನು ನೋಡ್ಬೇಕು ಅಂತ ನನ್ನಲ್ಲಿ ಉತ್ಕಟ ಇಚ್ಛೆ ಉಂಟಾಗಿದೆ. ಆ ರೂಪ ದರ್ಶನ ಮಾಡಿ ನಾನು ಕೃತಕೃತ್ಯನಾಗುವೆನು. ಆ ರೂಪವನ್ನು ದರ್ಶನ ಮಾಡಿ ನಾನು ಕೃತಕೃತ್ಯನಾಗ್ತೀನಿ ಎಂದು ನಾನು ತಿಳಿದಿದ್ದೇನೆ ಅನ್ನೋ ಭಾವನೆಯಲ್ಲಿ ತೋರಿಸಿದ್ದಾನೆ. ನೋಡಿ, ಈಗ ಅಂತಹ ಅದ್ಭುತ ರೂಪವನ್ನು ನಾನೆಂದು ನೋಡಿಲ್ಲ. ನನ್ನ ಮುಖದಂತ ವರ್ಣನೆಯನ್ನ ಕೇಳಿ ಅದನ್ನು ನೋಡಲು ನನ್ನ ಮನದಲ್ಲಿ ಉತ್ಕಟ ಇಚ್ಛೆ ಉಂಟಾಗ್ತಾ ಇದೆ. ಆ ರೂಪ ದರ್ಶನ ಮಾಡಿ ನಾನು ಕೃತಕೃತ್ಯನಾಗುವೆನು ಎಂದು ನಾನು ತಿಳಿದಿದ್ದೇನೆ ಅನ್ನೋ ಭಾವನೆಯಲ್ಲಿ ತೋರಿಸ್ತಾ ಇದ್ದಾರೆ. ಇದು ಅರ್ಜುನನ ಇಚ್ಛೆ. ಇನ್ನು ಒಂದು ವೇಳೆ ಅರ್ಜುನನಿಗೆ ಭಗವಂತನ ಮಾತಿನಲ್ಲಿ ವಿಶ್ವಾಸವಿತ್ತು, ಯಾವುದೇ ರೀತಿ ಶಂಕೆಗಳು ಇರಲೇ ಇಲ್ಲ ಎಂದಾದರೆ ಮತ್ತೆ ಅವನು ಅಂತಹ ರೂಪವನ್ನು ನೋಡುವ ಇಚ್ಛೆಯನ್ನು ಏಕೆ ಪ್ರಕಟಿಸಿದನು? ಈಗ ಒಂದು ವೇಳೆ ಅರ್ಜುನನಿಗೆ ಭಗವಂತನ ಮಾತಿನಲ್ಲಿ ವಿಶ್ವಾಸ ಇದೆಪ್ಪ, ಪೂರ್ತಿ ವಿಶ್ವಾಸ ಇದೆ, ಮತ್ತು ಯಾವುದೇ ರೀತಿ ಅನುಮಾನ ಕೂಡ ಶಂಕೆ ಕೂಡ ಇಲ್ಲ ಅನ್ನೋದೇ ಆದ್ರೆ ಮತ್ತೆ ಅವನ ರೂಪವನ್ನು ನೋಡ್ಬೇಕು ಅಂತ ಇಚ್ಛೆ ಏಕೆ ಪ್ರಕಟ ಮಾಡ್ತಾನೆ? ಈಗ ಪರಮಾತ್ಮ ಹೇಳಿದೆಲ್ಲ ಸತ್ಯ, ಅದರಲ್ಲಿ ಯಾವ್ದು ಸಂಶಯ ಇಲ್ಲ, ಶಂಕೆ ಇಲ್ಲ, ಪೂರ್ತಿ ವಿಶ್ವಾಸ ಇದೆ. ನೋಡ್ಬೇಕಂತಂದ್ರೆ ಬಹುಶಃ ಅವನಲ್ಲಿ ಸಂಶಯ ಇದೆಯೇನೋ, ಇನ್ನೂ ಸಂದೇಹ ಇದೆಯೇನೋ? ಹೌದು ಇಲ್ವೋ? ನಿಜವಾಗ ಸಂದೇಹ ಇಲ್ಲ ಅಂತಂದ್ರೆ ಅದು ನೋಡ್ಬೇಕು ಅಂತ ಯಾಕೆ ಪ್ರಶ್ನೆ ಮಾಡ್ತಾನೆ? ಅಂತ ಪ್ರಶ್ನೆ ಮಾಡ್ತಾ, ಹೇಗೆ ಯಾವುದೇ ಸತ್ಯವಾದಿಯ ಬಳಿ ಪರಶುಶಿಲೆ, ಚಿಂತಾಮಣಿ ಅಥವಾ ಬೇರೆ ಯಾವುದೇ ಅದ್ಭುತ ವಸ್ತು ಇದೆ,
ಮತ್ತು ಅವನು ಹೇಳಿದ ಮೇಲೆ ಕೇಳಿದ ಮನುಷ್ಯನಿಗೆ, ಇವರ ಬಳಿ ಇಂತಹ ವಸ್ತು ಅವಶ್ಯಕವಾಗಿದೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂಬುದು ಪೂರ್ಣ ವಿಶ್ವಾಸ ಉಂಟಾದರೂ ಆ ಅದ್ಭುತ ವಸ್ತುವನ್ನು ನೋಡಲು ಎಂದೂ ನೋಡದೇ ಇರುವ ಕಾರಣ ಒಂದು ವೇಳೆ ಅವನ ಮನದಲ್ಲಿ ಅದನ್ನು ನೋಡುವ ಉತ್ಕಟವಾದ ಇಚ್ಛೆ ಉಂಟಾದರೆ ಮತ್ತು ಅದನ್ನ ಪ್ರಕಟಗೊಳಿಸಿದರೆ ಅದರಿಂದ ವಿಶ್ವಾಸದಲ್ಲಿ ಕೊರತೆಯಾಗೋದ್ರಲ್ಲಿ ಯಾವ ಮಾತಿದೆ? ಇದೇ ಪ್ರಕಾರದಿಂದ ಭಗವಂತನ ಅಲೌಕಿಕ ಸ್ವರೂಪವನ್ನು ಅರ್ಜುನನು ಮೊದಲು ಎಂದೂ ನೋಡಿರಲಿಲ್ಲ. ಅದಕ್ಕಾಗಿ ಅವನ ಮನದಲ್ಲಿ ಅದನ್ನು ನೋಡುವ ಇಚ್ಛೆ ಜಾಗೃತವಾಯಿತು ಮತ್ತು ಅದನ್ನು ಅವನು ಪ್ರಕಟಪಡಿಸಿದಾಗ ಇದರಲ್ಲಿ ಅವನ ವಿಶ್ವಾಸ ಕಟ್ಟು ಎಂದು ತಿಳಿಯಲಾಗುವುದಿಲ್ಲ. ಅಲ್ಲದೆ ವಿಶ್ವಾಸವಿತ್ತು ಆಗಲೇ ನೋಡುವ ಇಚ್ಛೆಯನ್ನ ಪ್ರಕಟಪಡಿಸಿದನು. ಇದರರ್ಥ ಏನಪ್ಪಾ ಅಂದ್ರೆ, ಒಂದು ವೇಳೆ ಪರಮಾತ್ಮನ ಮಾತಿನಲ್ಲಿ ವಿಶ್ವಾಸವಿದ್ದಿದ್ರೆ, ಯಾವುದೇ ಯಾವುದೇ ಸಂಶಯ ಇಲ್ಲ ಅಂತಂದಿದ್ರೆ ಮತ್ತೆ ಅದನ್ನ ನೋಡ್ಬೇಕು ಅನ್ನೋ ಇಚ್ಛೆ ಯಾಕೆ ಉಂಟಾಯ್ತು ಅಂತ ಅದಕ್ಕೆ ಹೇಳ್ತಾರೆ. ಹೇಗಪ್ಪ ಅಂತಂದ್ರೆ, ಈ ರೀತಿ ನೋಡ್ಬೇಕು ಅನ್ನೋ ಇಚ್ಛೆ ಉಂಟಾದ ಮಾತ್ರಕ್ಕೆ ಇದರ ಅರ್ಥ ಪರಮಾತ್ಮನ ಮಾತಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಹಂಗಂತ ಅವರಲ್ಲಿ ಸಂಶಯ ಇದೆ ಅಂತ ಕೂಡ ಅಲ್ಲ. ಹೇಗೆ? ಅದಕ್ಕೆ ಉಪಮಾನ ಕೊಡ್ತಾರೆ. ಏನು? ಹೇಗೆ ಯಾವುದೇ ಸತ್ಯವಾದಿಯ ಬಳಿ ಪರಶು ಶಿಲೆ, ಚಿಂತಾಮಣಿ ಅಥವಾ ಬೇರೆ ಯಾವುದೇ ಅದ್ಭುತ ವಸ್ತು ಇದೆ, ಒಬ್ಬ ವ್ಯಕ್ತಿಯ ಬಳಿ, ಅದು ಎಂತ ವ್ಯಕ್ತಿ? ಸತ್ಯವಾದಿ, ಅವನ ಮಾತಲ್ಲಿ ಯಾವುದೇ ಸುಳ್ಳು ಏನಿಲ್ಲವೇ ಅಂತ ವ್ಯಕ್ತಿ. ಅವನ ಮಾತಲ್ಲಿ ಪರಶುಶಿಲೆ. ಪರಶುಶಿಲೆ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಪರಶುಮಣಿ ಅಂತಂದ್ರೆ, ಈಗ ಪರಶುಮಣಿ ಅದನ್ನ ಕಬ್ಬಿಣಕ್ಕೆ ತಾಕಿಸಿದಾಗ ಅದೇನಾಗ್ತದೆ? ಬಂಗಾರ ಆಗುತ್ತಂತೆ. ಯಾರಿಗಾದ್ರೂ ಗೊತ್ತಾ ಪರಶುಶಿಲೆ ಬಗ್ಗೆ? ಅದನ್ನ ಪರಶುಮಣಿ ಕೂಡ ಅಂತಾರೆ. ಹೇಳ್ತೀರಾ? ಯಾರಾದ್ರೂ ಗೊತ್ತಿದೆಯಾ ಇದ್ರ ಬಗ್ಗೆ? ಪರಶುಶಿಲೆ ಬಗ್ಗೆ ಕೇಳಿದ್ವಿ ಗುರುಜಿ. ಪರಶುಮಣಿ ಇದೆ, ಅದ್ ತಾಕ್ಸ್ಬಿಟ್ರೆ ಬಂಗಾರ ಆಗತ್ತೆ ಅಂತ ಗೊತ್ತು, ಅಷ್ಟೇ ಗೊತ್ತು ಗುರುಜಿ. ನೀನ್ ಅದ್ರ ಬಗ್ಗೆ ಆಂಧ್ರದಲ್ಲಿ ಮಾಡ್ತಾ ಇದ್ರು, ಹೇಳ್ತಾ ಇದ್ರು, ಅದೆಲ್ಲ ಅಷ್ಟು ಗೊತ್ತಿದೆ ಗುರುಜಿ. ಆ ಪರಶುಮಣಿ, ಚಂದ್ರಕಾಂತಮಣಿ, ಚಿಂತಾಮಣಿ. ಚಂದ್ರಕಾಂತಮಣಿ ಅಂತಂದ್ರೆ, ಆ ಚಂದ್ರಕಾಂತಮಣಿ ಯಾರ ಹತ್ರ ಇದೆ ಅದನ್ನ ಕೈಲಿ ಹಿಡ್ಕೊಂಡು ನೀವು ಬೆಂಕಿಯಲ್ಲಿ ಪ್ರವೇಶ ಮಾಡಿದ್ರು ಕೂಡ ಆ ಬೆಂಕಿ ಅವರು ಸುಡೋದಿಲ್ಲ. ಈಗ ಮೈಸೂರಲ್ಲಿ ಸ್ವಾಮಿ ನೋಡಿದೀರಾ? ಸಚ್ಚಿದಾನಂದ ಅಂತೇಳಿ ಏನೋ ಹೇಳಿ ಹೆಸರು, ಅವರು ಬೆಂಕಿಯಲ್ಲಿ ಪ್ರವೇಶ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತೇ ಅಂತ ಕಾಣುತ್ತೆ. ಸಿದ್ಧಿ ಇರ್ಬೋದಿಲ್ಲ ಅಂತಲ್ಲ. ಹೌದು ಗುರುಜಿ, ನಾನು ನೋಡಿದ್ದೀನಿ ಗುರುಜಿ. ಒಂದು ಶಿವರಾತ್ರಿ ಹಿಂದಿನ ದಿವಸ ನಮ್ ಗುರುಗಳು ಋಷಿ ಪ್ರಭಾಕರ್ ಕರ್ಕೊಂಡೋಗಿದ್ರು. ಅವ್ರ ಹೆಸರು ಗೊತ್ತಿರ್ಲಿಲ್ಲ. ಹಿಂದಿನ ದಿವಸ ಸಾಕ್ಷಾತ್ ಅವರು ಶಿವರಾತ್ರಿ ಹಿಂದಿನ ದಿವಸ ಯಜ್ಞಕುಂಡಕ್ಕೆ ಇಳಿದು ಆ ಬೆಂಕಿಯಲ್ಲಿ ನಿಂತ್ಕೊಂಡ್ರು ಗುರುಜಿ. ಅವ್ರನ್ನೇನು ಮಾಡ್ಲಿಲ್ಲ. ಈಗಲೂ ನನಗೆ ಆಶ್ಚರ್ಯವಾಗಿ ಉಳ್ಕೊಂಡ್ಬಿಟ್ಟಿದೆ. ನಂಬೋದಿಲ್ಲ. ಹೌದು. ಆಮೇಲೆ ಪೂಜೆಯಲ್ಲೆಲ್ಲ ಕೈ ಇಟ್ಟು ಲಿಂಗಗಳು ತೆಗೆದ್ರು ಸ್ವಾಮೀಜಿ. ನಾ ಪ್ರತ್ಯಕ್ಷ ನೋಡಿದ್ದೀವಿ ಒಂದು 10 ಜನ ಗುರುಗಳ ಜೊತೆ ಹೋಗಿ. ಚಂದ್ರಕಾಂತಮಣಿ ಕೂಡ ಅಂತ ಹೇಳ್ತಾರೆ. ಆ ಚಂದ್ರಕಾಂತಮಣಿಯನ್ನ ಕೈಲಿ ಹಿಡ್ಕೊಂಡು ನೀವು ಬೆಂಕಿಯಲ್ಲಿ ಪ್ರವೇಶ ಮಾಡಿದ್ರು ಬೆಂಕಿ ಸುಡೋದಿಲ್ಲ. ಅದೇ ಸ್ಪರ್ಶಮಣಿ, ಸ್ಪರ್ಶಶಿಲೆ, ಸ್ಪರ್ಶಮಣಿ ಎಲ್ಲ ಒಂದೇ ಮಾತು. ಅದನ್ನ ನೀವು ಬಂಗಾರಕ್ಕೆ ತಾಗಿಸಿದ್ರೆ ಕಬ್ಬಿಣವನ್ನು ಬಂಗಾರ ಮಾಡುತ್ತಂತೆ. ಕಬ್ಬಿಣಕ್ಕೆ ತಾಗಿಸಿದ್ರೆ ಆ ಕಬ್ಬಿಣ ಬಂಗಾರ ಆಗುತ್ತೆ. ಯಾರಿಗಾದ್ರೂ ಬೇಕಾ ಕಬ್ಬಿಣ? ಇದು ಸ್ಪರ್ಶಮಣಿ ವಿಚಿತ್ರ ಅನ್ಕೋತೆ. ಆ ಸ್ಪರ್ಶಮಣಿ ಕಬ್ಬಿಣವನ್ನ ಬಂಗಾರ ಮಾಡುತ್ತೆ, ಆದ್ರೆ ಸ್ಪರ್ಶಮಣಿಯನ್ನ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ. ಸ್ಪರ್ಶಮಣಿ ಕಬ್ಬಿಣಕ್ಕೆ ತಾಕಿದ್ರೆ ಬಂಗಾರ ಆಗುತ್ತೆ, ಸರಿ ಇದೆ. ಅದೇ ಕಬ್ಬಿಣ ಸ್ಪರ್ಶಮಣಕ್ಕೆ ಅದೇ ಸ್ಪರ್ಶಮಣಿಯನ್ನ ಇನ್ನೊಂದು ಸ್ಪರ್ಶಮಣಿ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಹೇಳಿದ ಅರ್ಥ ಆಯ್ತಲ್ಲ ನಿಮ್ಗೆ? ಅದು ಇದನ್ನ ಮಾಡುತ್ತೆ, ಇದು ಮಾತ್ರ ಅದನ್ನ ಮಾಡಕ್ ಆಗಲ್ಲ.
ಯಾವ್ದನ್ನ? ಮಣಿ ಮಾತ್ರ ಹ್ಮ್ ಸ್ಪರ್ಶಮಣಿ ಮಾತ್ರ ಬೇರೆದನ್ನು ಚಿನ್ನ ಮಾಡ್ತದೆ, ಆದ್ರೆ ಬೇರೆದು ಇದನ್ನ ಇದ್ ಮಾಡಕ್ ಆಗಲ್ಲ ಅಂತ. ಬೇರೆದಲ್ಲ, ಆ ಸ್ಪರ್ಶ ಮಣಿ ಇನ್ನೊಂದು ಸ್ಪರ್ಶ ಮಣಿಯನ್ನ ಮಾಡ್ಲಿಕ್ಕಾಗಲ್ಲ. ಸ್ಪರ್ಶ ಮಣಿ ಕಬ್ಬಿಣವನ್ನು ಬಂಗಾರ ಮಾಡಬಹುದು, ಅದೇ ಸ್ಪರ್ಶ ಮಣಿ ಇನ್ನೊಂದು ಸ್ಪರ್ಶ ಮಣಿ ಮಾಡ್ಲಿಕ್ಕಾಗಲ್ಲ. ಈಗ ಸ್ಪರ್ಶ ಮಣಿ ಕಬ್ಬಿಣಕ್ಕೆ ತಾಕಿ ಬಂಗಾರ ಆಯ್ತು, ಆ ಸ್ಪರ್ಶ ಮಣಿ ಕಬ್ಬಿಣಕ್ಕೆ ತಾಕಿ ಇನ್ನೊಂದು ಸ್ಪರ್ಶ ಮಣಿ ಆಗ್ಬೋದಲ್ವೇ? ಅದಾಗಲ್ಲ ಅಂತ, ಅದಾಗಲ್ಲ ಅಂತ ಅದು ಹೇಳ್ತಾರೆ. ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೇಳೋಣ, ಇರ್ಲಿ. ಹಾಗೆ ಇದನ್ನ ಸ್ಪರ್ಶ ಅದು ಸ್ಪರ್ಶ ಶಿಲೆ ಸ್ಪರ್ಶ ಮಣಿ ಎಲ್ಲ ಒಂದೇ ಮಾತೆ. ಸ್ಪರ್ಶ ಎಲ್ಲ ಒಂದೇ. ಅದು ಶಿಲೆ ಅಂತ ಒಂದ್ ಕಡೆ, ಮಣಿ ಅಂತ ಹೇಳ್ತಾರೆ. ಅದು ಬಂಗಾರಕ್ಕೆ ತಾಕಿದ್ರೆ ಕಬ್ಬಿಣಕ್ಕೆ ತಾಕಿದ್ರೆ ಬಂಗಾರ ಆಗುತ್ತೆ. ಅದೇ ರೀತಿ ನಾವ್ ಹೇಳ್ಕೊಂಡ್ವಿ ಚಂದ್ರಕಾಂತ ಶಿಲೆ ಅಂತ, ಅದು ಅಷ್ಟೇ. ಅದನ್ನ ಕೈಯಲ್ಲಿ ಹಿಡ್ಕೊಂಡು ನಾವು ಬೆಂಕಿಯಲ್ಲಿ ಪ್ರವೇಶ ಮಾಡಿದ್ರು ಬೆಂಕಿಯ ಅದು ಸುಡೋದಿಲ್ಲ. ಹಾಗೆ ಅದೇ ರೀತಿ ಚಿಂತಾಮಣಿ. ಚಿಂತಾಮಣಿ ಏನು? ಇಲ್ಲಿ ಕೋಲಾರ ಹತ್ರ ಇದೆಯಲ್ಲ, ಚಿಂತಾಮಣಿ ಬಾಗೇಪಲ್ಲಿ ಬಸ್, ಚಿಂತಾಮಣಿ ಕೋಲಾರ, ಈ ಚಿಂತಾಮಣಿ ಅಲ್ಲ. ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷ ಇವೆಲ್ಲ ಕೂಡ ಏನು ಸ್ವರ್ಗದಲ್ಲಿ ಇದೆಯಂತೆ. ಏನಪ್ಪಾ ಚಿಂತಾಮಣಿ ಅಂದ್ರೆ? ನೀವ್ ಏನು ಕೋರ್ತೀರಿ ಅವೆಲ್ಲವನ್ನು ಕೊಡತಕ್ಕಂತ ಶಕ್ತಿ, ಅದನ್ನ ಚಿಂತಾಮಣಿ ಅಂತ. ನಿಮ್ಗೆ ಏನ್ ಬೇಕೀಗ ಎಲ್ಲ ಕೊಟ್ಬಿಡ್ತದೆ. ಕಾಮಧೇನು ಅಷ್ಟೇನೆ, ಕಲ್ಪವೃಕ್ಷ, ಚಿಂತಾಮಣಿ ಇವೆಲ್ಲ ಕೂಡ ದೇವಲೋಕದಲ್ಲಿ ಸ್ವರ್ಗದಲ್ಲಿದ್ದಾವಂತೆ. ಅದನ್ನ ಚಿಂತಾಮಣಿ ಅಂತಾರೆ. ಅಥವಾ ಬೇರೆ ಯಾವುದೇ ಅದ್ಭುತ ವಸ್ತು ಇದೆ, ಯಾರ ಹತ್ರ ಇದೆ? ಒಬ್ಬ ಸತ್ಯವಾದಿ ಹತ್ರ ಇದೆ. ಒಬ್ಬ ಸತ್ಯವಾದಿ, ಸತ್ಯವನ್ನು ನುಡಿತಕ್ಕಂಥ ವ್ಯಕ್ತಿ. ಅವ ಹೇಳ್ತಾನೆ, ನನ್ನ ಹತ್ರ ಒಂದು ಪರಶುಮಣಿ ಇದೆ, ನನ್ನ ಹತ್ರ ಒಂದು ಅಮೃತಶಿಲೆ ಇದೆ, ನನ್ನ ಹತ್ರ ಒಂದು ಓಹೋ ಹೌದಾ, ನಿಜ ನಿಜ, ಏನೋ ಇದೆಯೋ ಇಲ್ವೋ ಸಂಶಯ ಬರಲ್ಲ. ಯಾಕೆ? ಅವರು ಸತ್ಯವಾದಿ, ಆ ವ್ಯಕ್ತಿ ಸತ್ಯ ಹರಿಶ್ಚಂದ್ರ ವ್ಯಕ್ತಿ. ಅವ್ರು ಏನ್ ಹೇಳಿದ್ರು ಅದ್ರ ಸಂಶಯ ಇಲ್ಲ, ಸಂದೇಹನೂ ಇಲ್ಲ. ಆದ್ರೆ ಒಂದು ಕುತೂಹಲ, ಒಂದ್ಸರಿ ನೋಡ್ಬೇಕು. ಸ್ವಾಮಿ ತೋರಿಸ್ತೀರಾ ಸ್ವಲ್ಪ? ಹಂಗೆಲ್ಲ ತೋರ್ಸಂಗಿಲ್ಲಪ್ಪ ಸ್ವಾಮಿ, ಒಂದ್ಸರಿ ತೋರಿಸಿ ಸ್ವಲ್ಪ ನೋಡ್ತೀನಿ ಅಂದ್ರೆ. ನೋಡ್ಬೇಕು ಅಂತ ಇಚ್ಛೆ ಅಂದ್ರೇನು? ನೋಡ್ಬೇಕು ಅಂತ ಅರ್ಥ ಏನು? ಇವ್ರ ಹತ್ರ ಇದೆ ಇಲ್ವಾ ಅಂತ ಸಂಶಯ ಅಂತ ಅರ್ಥನಾ? ಇಲ್ಲ. ಅಂದ್ರೆ ಅವ್ರ ಹತ್ರ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ, ನಂಬಿಕೆ ಇದೆ, ಸಂದೇಹ ಇಲ್ಲ. ಅಂದ್ರೇನು? ಅವರ ಮಾತಿನ ಮೇಲೆ ಪೂರ್ತಿ ನಂಬಿಕೆ ಇದೆ. ನೋಡ್ಬೇಕು ಅಂತ ನಾವು ಕೇಳ್ತೀವಿ ಅಂದ್ರೆ ಅದರ ಅರ್ಥ ಅವ್ರ ಹತ್ರ ಇದೆಯೋ ಇಲ್ವೋ, ನಿಜಾನೋ ಸುಳ್ಳು ಅಂತ ಸಂಶಯಕ್ಕೆ ಅಲ್ಲಿ ಅವಕಾಶ ಇಲ್ಲ. ಯಾಕೆ? ಆ ವ್ಯಕ್ತಿ ಸತ್ಯವಾದಿಯಾಗಿದ್ದಾನೆ. ಅವ್ರ ಹತ್ರ 100%, 100% ಅವ್ರ ಹತ್ರ ಇದೆ. ಆದ್ರೇನು? ಉತ್ಸಾಹ ಏನು? ಒಂದ್ಸರಿ ನೋಡ್ಬೇಕು ಸ್ವಾಮಿ, ನೋಡ್ಬೇಕು ಒಂದ್ಸರಿ ಅಷ್ಟೇ. ಇದರ ಅರ್ಥ ನಿಮ್ಮ ಹತ್ರ ಇದೆಯೋ ಇಲ್ವೋ, ನೀವ್ ಹೇಳೋದು ಸುಳ್ಳು ಸತ್ಯನೋ, ಈ ತರ ಸಂಶಯಕ್ಕೆ ಅಲ್ಲಿ ಜಾಗ ಇದೆ. ಹಾಗೆ ಇಲ್ಲಿ ನೀವು ಏನೆಲ್ಲ ಹೇಳಿದ್ರಲ್ಲ ನನಗೆ, ಅದು ನಿಜಾನೋ ಸುಳ್ಳೋ, ಹೌದು ಅಲ್ವೋ, ಆತರ ಸಂಶಯ ಇಲ್ಲ ಅರ್ಜುನ. ಮತ್ತೆ ಯಾಕೆ ನೋಡ್ಬೇಕು ಅಂತ ಅರ್ಜುನ ಕೇಳ್ತಾನೆ. ಒಂದ್ಸರಿ ನಿಮ್ಮ ಒಂದ್ಸರಿ ಇಡೀ ಜಗತ್ತೆಲ್ಲ ನಿಮ್ಮ ಯೋಗ ಶಕ್ತಿ ಒಂದು ಅಂಶದಲ್ಲಿ ಅಡಗಿದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಒಂದ್ಸರಿ ನಾನು ನೋಡ್ಬೇಕು ಅಂತಿದ್ದೀನಿ. ಕಾರಣ ಏನು? ಏನೋ ಪರಮಾತ್ಮ ಸುಳ್ಳು ಹೇಳ್ತಾರೇನೋ, ಸುಳ್ಳೋ ನಿಜಾನೋ, ಈ ತರ ಸಂಶಯ ಇಲ್ಲ. ಮತ್ತೇನು? ಒಂದು ಕುತೂಹಲ, ನೋಡ್ಬೇಕು ಅಂತಕ್ಕಂಥ ಆಸೆ. ಹೇಗೆ ಒಬ್ಬ ಸತ್ಯವಾದಿ ಬಳಿ ಪರಿಶುಶಿಲೆ, ಚಿಂತಾಮಣಿ ಮತ್ತು ಅಥವಾ ಬೇರೆ ಯಾವುದೇ ಅದ್ಭುತ ವಸ್ತು ಅವನ ಹತ್ರ ಇದೆ, ಅವನ ಮೇಲೆ ಕೇಳಿದ ಮನುಷ್ಯನಿಗೆ ಇವರ ಬಳಿ ಇಂತಹ ವಸ್ತು ಅವಶ್ಯಕವಾಗಿದೆ, ಇದರಲ್ಲಿ ಯಾವ ಸಂಶಯ ಇಲ್ಲ, ಸಂದೇಹನೂ ಇಲ್ಲ, ಪೂರ್ಣ ವಿಶ್ವಾಸ ಕೂಡ ಇದೆ. ಆದರೆ ಆ ಅದ್ಭುತ ವಸ್ತುವನ್ನ ಮೊದಲೆಂದು ನೋಡ್ಲಿಲ್ಲ, ಅವರ ಮಾತಲ್ಲಿ ಸಂಶಯ ಸಂದೇಹ ಇಲ್ಲ. ಹಾಗಾದ್ರೆ ನಾ ಎಂದೂ ಅಂತ ವಸ್ತು ನೋಡ್ಲಿಲ್ವಲ್ಲ, ಅದನ್ನ ನೋಡುವಂತ ಆಸೆ, ನೋಡುವ ಇಚ್ಛೆಯ ಕಾರಣ ಒಂದು ವೇಳೆ ಅವನ ಮನದಲ್ಲಿ ಅದನ್ನು ನೋಡುವ ಉತ್ಕಟವಾದ ಇಚ್ಛೆ ಉಂಟಾದರೆ, ಅದನ್ನು ನೋಡ್ಲೇಬೇಕು ಅಂತಕ್ಕಂಥ ಇಚ್ಛೆ ಉಂಟಾದರೆ ಮತ್ತು ಅದನ್ನ ಪ್ರಕಟಗೊಳಿಸಿದರೆ, ಅದನ್ನ ಹೇಳ್ಕೊಂಡ್ರೆ, ಅದರಿಂದ ವಿಶ್ವಾಸದಲ್ಲಿ ಕೊರತೆಯಾಗೋದ್ರಲ್ಲಿ ಯಾವ ಮಾತಿದೆ? ಅವನ ಹತ್ರ ಇದೆಯೇ ಇಲ್ವೋ, ನಿಜಾನ ಸುಳ್ಳು, ಈ ರೀತಿ ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಅರ್ಥ ಏನು? ಅದನ್ನ ನೋಡ್ಬೇಕಂತ ಇಚ್ಛೆ ಉಂಟಾಗಿದ್ದೆ ಆದ್ರೆ ಅವ್ರ ಹತ್ರ ಇಲ್ಲ ಅಂತ ಅರ್ಥನಾ?
ಅದಕ್ಕಾಗಿ ನಾನಂತ ಕೇಳ್ತಾ ಇದ್ದೀನಿ ಅವನು. ಅಂದ್ರೆ ನನ್ನ ಮಾತಿನ ಮೇಲೆ ಅವನಿಗೆ ವಿಶ್ವಾಸ ಇಲ್ಲ, ಅದಕ್ಕಾಗಿ ತೋರಿಸಿ ನೋಡೋಣ ಅಂತ ಹೇಳ್ತಿದ್ದಾನೆ ಅಂತ ಅರ್ಥನೇ ಇಲ್ಲ. ಅವ್ರ ಹತ್ರ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ, ಸಂಶಯ ಇಲ್ಲ, ಸಂದೇಹ ಇಲ್ಲ. ಆದ್ರೆ ಎಂದು ನೋಡಿಲ್ವಲ್ಲ ಅಂತ ವಸ್ತುವನ್ನು ಒಂದ್ಸರಿ ನೋಡಬೇಕು ಎಂಬತಕ್ಕಂಥ ಉತ್ಕಟ ಇಚ್ಛೆ, ಇದರಿಂದ ಆ ವಿಶ್ವಾಸದಲ್ಲಿ ಯಾವುದೇ ಕೊರತೆ ಉಂಟಾಗುವುದಿಲ್ಲ. ಇದೇ ಪ್ರಕಾರದಿಂದ ಇದು ಉಪಮಾನ, ದೃಷ್ಟಾಂತ. ಭಗವಂತನ ಆ ಅಲೌಕಿಕ ಸ್ವರೂಪವನ್ನ ಅರ್ಜುನನು ಮೊದಲು ಎಲ್ಲೂ ನೋಡಿರ್ಲಿಲ್ಲ. ಇದೆಲ್ಲ ಪರಮಾತ್ಮನಿಂದ ಕೇಳಿದ್ದೇವಿನ ಎಂದು ನೋಡಿದ್ದಿಲ್ಲ. ಅರ್ಥಾತ್ ಹಂಗಾಗಿ ಕೇಳಿದ್ರಲ್ಲಿ ಅವರಿಗೆ ಅವಿಶ್ವಾಸ ಇದೆಯಾ, ಸಂದೇಹ ಇದೆ ಅಂದ್ರೆ ಸಂಶಯ ಬಿಲ್ಕುಲ್ ಇಲ್ಲ. ಆದ್ರೆ ಎಂದೂ ನೋಡಿಲ್ವಲ್ಲ, ಒಂದ್ಸರಿ ನೋಡ್ಬೇಕು ಅಂತಕ್ಕಂಥ ಉತ್ಕಟ ಇಚ್ಛೆ, ಅದಕ್ಕಾಗಿ ಅವನ ಮನದಲ್ಲಿ ಅದನ್ನ ನೋಡುವ ಇಚ್ಛೆ ಜಾಗೃತಿ ಆಯಿತು. ಮತ್ತು ಅದನ್ನ ಅವನು ಪ್ರಕಟಪಡಿಸಿದಾಗ ಇದರಲ್ಲಿ ಅವನ ವಿಶ್ವಾಸ ಕಡಿಮೆ ಇತ್ತು ಎಂದು ತಿಳಿಯಲಾಗುವುದಿಲ್ಲ. ಅವನಿಗೆ ನೋಡ್ಬೇಕು ಅಂತಕ್ಕಂಥ ಪ್ರಕಟ ಇಚ್ಛೆ ಉಂಟಾದಾಗ ಅದನ್ನ ಹೇಳ್ಕೊಂತಾನೆ, ಪರಮಾತ್ಮ ಒಂದ್ಸರಿ ನಾನು ನೋಡ್ಬೇಕು. ಇದರಿಂದ ಅದರರ್ಥ ಅವನ ವಿಶ್ವಾಸದಲ್ಲಿ ಕೊರತೆ ಇತ್ತು ಅಂತ ನಾವು ಅಂದ್ಕೊಳ್ಳಿಕ್ಕಾಗಲ್ಲ. ಅಲ್ಲದೆ ವಿಶ್ವಾಸವಿತ್ತು ಆಗ್ಲೇ ನೋಡುವ ಇಚ್ಛೆಯನ್ನ ಪ್ರಕಟಪಡ. ವಿಶ್ವಾಸ ಇರೋದ್ರಿಂದನೇ ಒಂದ್ಸರಿ ನೋಡ್ಬೇಕು. ಯಾಕೆ ಎಂದೂ ನೋಡಿಲ್ವಲ್ಲ ನಾವು, ಅದರಲ್ಲಿ ವಿಶ್ವಾಸ ಇದೆ. ಆದ್ರೆ ನೋಡ್ಬೇಕಂತ ಇಚ್ಛೆ, ಒಂದ್ಸರಿ ನೋಡ್ಬೇಕು ನಾವು. ನಿಮ್ಮ ಹತ್ರ ಇದೆ, ಅದರಲ್ಲಿ ನಂಗೆ ಸಂಶಯ ಇಲ್ಲ. ಆದ್ರೆ ನೋಡುವಂತ ಇಚ್ಛೆ ಇದರ ಅರ್ಥ ಅವರ ಹತ್ರ ಇದೆಯೇ ಇಲ್ವೋ ಎಂಬ ಸಂಶಯಕ್ಕೆ, ಸಂದೇಹಕ್ಕೆ ಕಾರಣವಾಗೋದಿಲ್ಲ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ತಕ್ಕಂಥ ವಿಷಯ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಮನ್ಯಸೆ ಇದು ತಚ್ಚಕ್ಕೆ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೆ ಇದು ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಇಲ್ಲ ಅವರು ಮನ್ಯಸೆ ಇದು ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಪ್ರಭೋ ಯದಿ ಮಯಾ ತದ್ದ್ರಷ್ಟುಂ ಶಕ್ಯಂ ಇತಿ ಮನ್ಯಸೆ ತತಃ ಯೋಗೇಶ್ವರಃ ತ್ವಂ ಅವ್ಯಯಂ ಆತ್ಮಾನಂ ಮೇ ದರ್ಶಯ. ಪ್ರಭೋ, ಹೇ ಪ್ರಭುವೇ, ಯದಿ ಒಂದು ವೇಳೆ ಮಯ ನನ್ನ ಮೂಲಕ ತತ್ ದ್ರಷ್ಟುಂ ನಿನ್ನ ಆ ರೂಪ ನೋಡಲ್ಪಡುವುದು ಶಕ್ಯವಾಗಿದೆ ಇತಿ ಎಂಬುದಾಗಿ ಮನ್ಯಸೆ ನೀನು ಭಾವಿಸಿರುವೆಯಾದರೆ ತತಃ ಆಗ ಯೋಗೇಶ್ವರ ತ್ವಂ ಯೋಗೇಶ್ವರನಾದ ನೀವು ಅಯಂ ಆತ್ಮಾನ ಅವ್ಯಯಂ ಆತ್ಮಾನಂ ನಿನ್ನ ಆ ಅವಿನಾಶಿಯಾದ ಸ್ವರೂಪವನ್ನ ಮೇ ದರ್ಶಯ ನನಗೆ ದರ್ಶನ ಮಾಡಿಸು. ಹೇ ಪ್ರಭುವೆ, ಒಂದು ವೇಳೆ ನನ್ನ ಮೂಲಕ ಆ ನಿನ್ನ ರೂಪವನ್ನು ನೋಡಲು ಶಕ್ಯವಾದುದು ಎಂದು ನೀನು ಭಾವಿಸುವೆಯಾದರೆ, ಓ ಪರಮಾತ್ಮನೇ, ಭಗವಂತ, ಒಂದು ವೇಳೆ ನಿಮ್ಮ ಮೂಲಕ ಅದನ್ನು ನಾನು ನೋಡುವಂತ ಶಕ್ತಿ ನನಗಿದೆ ಅಂತ ನಿಮಗೆ ಗೊತ್ತಿದ್ದೆ ಆದ್ರೆ, ಇವನಿಗೆ ಆ ಶಕ್ತಿ ಇದೆ, ಇವನು ನೋಡಬಲ್ಲ ಅಂತ ನಿಮ್ಗೆ ಗೊತ್ತಿದ್ದೆ ಆದ್ರೆ, ಹೇ ಯೋಗೇಶ್ವರನೇ, ನೀವು ನಿನ್ನ ಅವಿನಾಶಿಯಾದ ಸ್ವರೂಪವನ್ನ ದರ್ಶನವನ್ನು ನನಗೆ ಮಾಡಿಸು. ನಿನ್ನ ಅವಿನಾಶಿಯಾದ ಸ್ವರೂಪ ದರ್ಶನ ನನಗೆ ಮಾಡಿಸಿ. ಒಂದು ವೇಳೆ ನನಗೆ ಅಂತ ಯೋಗ್ಯತೆ ಇದಂತ ನಿಮ್ಗೆ ಗೊತ್ತಿದ್ದರೆ, ಅದನ್ನು ನೋಡುವಂತ ಶಕ್ತಿ ಸಾಮರ್ಥ್ಯ ನನಗಿದೆ ಅಂತ ನಿಮಗೆ ಗೊತ್ತಿದ್ದರೆ, ನಿಮ್ಗೆ ಅನಿಸಿದರೆ, ಒಂದ್ಸರಿ ನಿಮ್ಮ ಅವಿನಾಶಿಯಾದ ಸ್ವರೂಪವನ್ನು ನನಗೆ ದರ್ಶನ ಮಾಡಿಸಿ. ಹೇ ಪ್ರಭುವೆ, ಸಂಬೋಧನೆ, ಹೇ ಪ್ರಭುವೆ, ಒಂದು ವೇಳೆ ನನ್ನ ಮೂಲಕ ನಿನ್ನ ಆ ರೂಪವನ್ನು ಮಾಡುವಂತ ಶಕ್ತಿ ನನಗಿದೆ ಅಂತ ನಿಮ್ಗೆ ನೀವು ಭಾವಿಸುವುದಾದ್ರೆ, ಹೇ ಯೋಗೇಶ್ವರನೇ, ನೀನು ನಿನ್ನ ಅವಿನಾಶಿಯಾದ ಸ್ವರೂಪದ ದರ್ಶನವನ್ನು ನನಗೆ ಒಂದ್ಸರಿ ಮಾಡಿಸಿ. ಪ್ರಾರ್ಥನೆ, ಸಂಬೋಧನೆ, ಹೇ ಪ್ರಭುವೆ, ಪ್ರಭೋ, ಒತ್ತು ಯೋಗೇಶ್ವರ,
ಎರಡೂ ಸಂಬೋಧನೆಗಳ ಅಭಿಪ್ರಾಯವೇನು? ಪ್ರಭೋ ಯೋಗೇಶ್ವರ, ಇವೆಲ್ಲ ಸಂಬೋಧನೆ. ಪ್ರಭೋ ಸಂಬೋಧನೆಯಿಂದ ಅರ್ಜುನನು, ನೀನು ಎಲ್ಲರ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯ ಹಾಗೂ ಅಂತರ್ಯಾಮಿ ರೂಪದಿಂದ ಶಾಸನ ಮಾಡುವವನಾದ ಕಾರಣ ಸರ್ವ ಸಮರ್ಥನಾಗಿರುವೆ. ಅದಕ್ಕಾಗಿ ಒಂದು ವೇಳೆ ನಾನು ನಿನ್ನ ಆ ರೂಪದ ದರ್ಶನಕ್ಕೆ ಸುಯೋಗ್ಯ ಅಧಿಕಾರಿಯಲ್ಲವಾದರೆ ನೀನು ಕೃಪಾಪೂರ್ವಕ ನಿನ್ನ ಸಾಮರ್ಥ್ಯದಿಂದ ನನ್ನನ್ನ ಸುಯೋಗ್ಯ ಅಧಿಕಾರಿಯನ್ನಾಗಿ ಮಾಡಬಲ್ಲೆ ಎಂಬ ಭಾವವನ್ನು ತೋರಿಸಿದ್ದಾನೆ. ಹಾಗೂ ಯೋಗೇಶ್ವರ ವಿಶೇಷಣದಿಂದ ನೀನು ಪೂರ್ಣ ಯೋಗಗಳ ಒಡೆಯನಾಗಿರುವೆ. ಆದ್ದರಿಂದ ಒಂದು ವೇಳೆ ನೀನು ಬಯಸಿದರೆ ನನಗೆ ನಿನ್ನ ಆ ರೂಪವನ್ನು ಅನಾಯಾಸವಾಗಿ ತೋರಿಸಬಲ್ಲೆ. ಸಾಧಾರಣ ಯೋಗಿಯು ಕೂಡ ಅನೇಕ ಪ್ರಕಾರದಿಂದ ತನ್ನ ಐಶ್ವರ್ಯವನ್ನ ತೋರಿಸಬಹುದಾದರೆ ನಿನ್ನ ಮಾತಾದರೂ ಏನು ಎಂಬ ಭಾವವನ್ನ ತೋರಿಸಿದ್ದಾನೆ. ಹೇಳ್ತೇನೆ, ಪ್ರಭು ಯೋಗೇಶ್ವರ ಎರಡು ಸಂಬೋಧನೆಗಳ ಅಭಿಪ್ರಾಯ ಏನು? ಪ್ರಶ್ನೆ ಮಾಡ್ತಾ, ಪ್ರಭು ಸಂಬೋಧನೆಯಿಂದ ಸಂಬೋಧನೆ ಹೇಳ್ಕೊಂಡು, ಸಂಬೋಧನೆ ಅಂತಂದ್ರೆ ಬೇರೆ ಯಾರು ಕೂಗ್ತೀವಲ್ಲ ನಾವು, ಓ ಸ್ವಾಮಿ, ಓ ಮಹಾನ್ ಭಾವ್ರೆ ಅಂತೇಳಿ ಕೆಲವೊಮ್ಮೆ ಹೆಸರಿಟ್ಟು, ಕೆಲವೊಮ್ಮೆ ಗೌರವವಾಚಕದಿಂದ ಸಂಬೋಧನೆ ಮಾಡ್ತೀವಿ ಅವ್ರನ್ನ. ಓ ಮಹಾನ್ ಭಾವ್ರೆ, ಓ ಅಧ್ಯಕ್ಷರೇ ಅಂತೇಳಿ, ಓ ರಾಜರೇ. ಹಾಗೆ ಪ್ರಭು ಸಂಬೋಧನೆಯಿಂದ ಅರ್ಜುನ, ನೀನು ಎಲ್ಲರ ಉತ್ಪತ್ತಿ ಮತ್ತು ಸ್ಥಿತಿ ಮತ್ತು ಪ್ರಳಯ ಹಾಗೂ ಅಂತರ್ಯಾಮಿ ರೂಪದಿಂದ ಶಾಸನ ಮಾಡುವನಾದ ಕಾರಣ ಸರ್ವ ಸಮರ್ಥನಾಗಿರುವೆ. ನೀನು ಎಲ್ಲರ ಉತ್ಪತ್ತಿ ಅಂದ್ರೇನು? ಪ್ರಪಂಚದ ಎಲ್ಲರ ಉತ್ಪತ್ತಿ, ಸ್ಥಿತಿ, ಪ್ರಳಯ ಇವೆಲ್ಲ ಕೂಡ ಅಂತರ್ಯಾಮಿ ರೂಪದಿಂದ ಶಾಸನ ಮಾಡುವನಾದ ಕಾರಣ ಸಮರ್ಥನಾಗಿರುವೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ನಾವು ಏನೆಲ್ಲ ಜಗತ್ತಿದೆ, ಜಗತ್ತು ನಿರ್ಮಾಣ ಮಾಡಿದ್ದು ನಾವು ಮನುಷ್ಯರ ಅಂತಂದ್ರೆ ಎಲ್ಲಿ ಸಾಧ್ಯನೇ ಇಲ್ಲ. ಮನುಷ್ಯ ತನ್ನನ್ನು ತಾನೇ, ತನ್ನ ಶರೀರವನ್ನೇ ತಾನು ನಿರ್ಮಾಣ ಮಾಡಿಕೊಂಡಿಲ್ಲ, ಇನ್ನು ಪ್ರಪಂಚವನ್ನೇ ನಿರ್ಮಾಣ ಮಾಡ್ತಾನೆ. ಈ ನನ್ನ ಶರೀರವನ್ನು ನಾನೇ ನಿರ್ಮಾಣ ಮಾಡಿಕೊಂಡಿದ್ದೇನೆ ಯಾರಾದ್ರು ಹೇಳ್ತೀರಾ? ನಮ್ಮ ಶರೀರವನ್ನು ನಾವೇ ನಿರ್ಮಾಣ ಮಾಡಿಕೊಂಡಿದ್ದೆ ಆದ್ರೆ ಸುಂದರವಾಗಿರ್ತಕ್ಕಂಥ ಶರೀರ, ಎಷ್ಟು ಎತ್ತರ ಬೇಕು, ಎಷ್ಟು ಹೈಟ್ ಬೇಕು, ಎಷ್ಟು ವೆಯ್ಟ್ ಬೇಕು, ಕಣ್ಣು ಹೆಂಗಿರ್ಬೇಕು, ಕೈ ಹೆಂಗಿರ್ಬೇಕು, ಕಾಲು ಮೂಗು ಎಲ್ಲ ನಮ್ಗೆ ಬೇಕಾದಂಗೆ ನೀಟಾಗಿ ಮಾಡ್ಕೋಬಹುದಾಗಿತ್ತು. ಹಂಗಿದೆಯಾ ಅಂತಂದ್ರೆ ಇಲ್ವೇ, ಹಂಗಿಲ್ವೇ. ನಮ್ಮ ಶರೀರವನ್ನು ನಾವು ನಿರ್ಮಾಣ ಮಾಡ್ತಾ ಇಲ್ಲ, ನಾವು ನಿರ್ಮಾಣ ಮಾಡಿಲ್ಲ, ಇನ್ನು ಜಗತ್ತನ್ನು ಹೇಗೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ? ಈಗ ನಮ್ಮ ಉಸಿರಾಟ ಪ್ರಕ್ರಿಯೆನೇ ನಮ್ಮ ಕೈಲಿಲ್ಲ, ಎಲ್ರಿಗೂ ಗೊತ್ತಿದೆ. ನಮ್ಮ ಹೃದಯದ ಬಡಿತದ ಮೇಲೆ ನಿಯಂತ್ರಣ ನಮಗಿಲ್ಲ, ಅದು ಗೊತ್ತಿದೆ. ನಿಯಂತ್ರಣ ಯಾಕೆ? ಅದನ್ನು ಮಾಡಿಸೋದು ಗೊತ್ತಿಲ್ಲ, ನಿಯಂತ್ರಣ ಮಾಡೋದು ಗೊತ್ತಿಲ್ಲ. ಬಾಲ್ಯ ಬಂತು, ಬಾಲ್ಯ ಹೋಯ್ತು, ಅದು ಹೆಂಗ್ ಹೋಯ್ತು, ಅದು ಬಾಲ್ಯ ಹೆಂಗ್ ಬಂತೋ ಗೊತ್ತಿಲ್ಲ, ಅದು ಹೆಂಗ್ ಹೋಯ್ತು ಕೂಡ ಗೊತ್ತಿಲ್ಲ. ಅದೇ ರೀತಿ ಯವನ ಬಂತು, ಯವನ ಕೂಡ ಹೊರಟೋಯ್ತು, ಅದು ಕೂಡ ನಾವಿನ್ನು ಯುವಕರಾಗಿದ್ದೀವಿ ಅಂತ ಅಂದ್ಕೊಂತ ಇದೀವಿ. ನೋಡ್ತಾ ಕಿವಿ ಮಂದಾಯ್ತು, ಕಣ್ಣು ಮಂಜಾಯ್ತು, ಜೀರ್ಣಕ್ರಿಯೆ ಕಮ್ಮಿ ಆಯ್ತು. ನೋಡ್ತಿದ್ದಂಗೆನೆ ಇವ ನಾವ್ ಯಾವ ಇಷ್ಟು ಬೇಗ ಅಂದ್ರೆ ಯವನ ಯಾವಾಗ ಹೊರಟೋಯ್ತು ಗೊತ್ತೇ ಎಲ್ರಿಗೂ ಅನಿಸ್ತದೆ. ಅಂದ್ರೇನು, ಇದು ನಮ್ಮ ಕೈಲೇನೇ ಇಲ್ಲ. ಅದೇ ರೀತಿ ವೃದ್ಧಾಪ್ಯ ಬಂದ್ಬಿಡ್ತಾ ಇದೆ, ಮತ್ತೆ ಮರಣ ಕೂಡ ನಮ್ಮ ಕೈಲಿಲ್ಲ. ಜನ್ಮ ಇಲ್ಲ, ಮರಣ ಇಲ್ಲ, ಏನು ಇಲ್ಲ. ಅಂದ್ರೆ ಒಂದು ಶರೀರವನ್ನ ನಾವು ನಿರ್ಮಾಣ ಮಾಡಲಿಲ್ಲ. ಶರೀರದ ಮೇಲೆ ಹೋಗ್ಲಿ ನಮ್ಮ ನಿಯಂತ್ರಣ ಇದೆಯಾ? ಬಾಲ್ಯವನ್ನು ಹಾಗೆ ಇರಿಸ್ಕೋಬೇಕು,
ಸಾಧ್ಯ ಇಲ್ಲ. ಯೌವನವನ್ನು ಹಾಗೆ ನಡೆಸ್ಕೊಂಬೇಡ, ಅದು ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ಅಂದ್ರೆ ನಮ್ಮ ಶರೀರದ ನಿರ್ಮಾಣವೇ ನಾವು ಮಾಡ್ಲಿಲ್ಲ, ಅದ್ರ ಮೇಲೆ ನಿಯಂತ್ರಣ ಇಲ್ಲ ಅಂತಂದ್ರೆ ಇನ್ನು ಪ್ರಪಂಚವನ್ನ ನಾವು ಹೇಗೆ ನಿರ್ಮಾಣ ಮಾಡ್ತೀವಿ, ಅದ್ರ ಮೇಲೆ ನಿಯಂತ್ರಣ ಮಾಡ್ತೀವಿ? ಇವೆಲ್ಲ ನಮ್ಮ ಕೈಯಲ್ಲಿ ಬಿಲ್ಕುಲ್ ಇಲ್ಲ. ಹಾಗಾಗಿ ಒಪ್ಪಲೇಬೇಕಾಗತ್ತೆ. ಯಾಕಂದ್ರೆ ಈ ಪ್ರಪಂಚದ ನಿರ್ಮಾಣ, ಅಲ್ಲಿರ್ತಕ್ಕಂಥ ವೈವಿಧ್ಯತೆ, ಇವೆಲ್ಲವನ್ನು ನೋಡಿ ಒಂದು ಶಕ್ತಿ ಇದೆ ಅಂತ ನಂಬಲೇಬೇಕಾಗುತ್ತೆ. ಯಾಕೆ? ಕಾರ್ಯಕಾರಣ ಸಂಬಂಧ. ಒಂದು ಕಾರ್ಯವನ್ನು ನೋಡಿ ಕಾರಣವನ್ನು ಊಹಿಸ್ತೇವೆ. ಒಂದು ಕಾರ್ಯ ಇದೆ, ಅದನ್ನು ನೋಡಿ ಓಹೋ ಈ ಕಾರ್ಯಕ್ಕೆ ಇದು ಕಾರಣ ಇರಬಹುದು. ಯಾಕೆ? ಕಾರಣ ಇಲ್ಲದೆ ಕಾರ್ಯ ಅಂತ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸುಂದರವಾದ ಒಡವೆಯನ್ನು ನೋಡಿ ಆ ಒಡವೆ ಮಾಡಿರ್ತಕ್ಕಂಥ ಒಡವೆನ ಯಾರು ಮಾಡಿ ಅವನನ್ನು ನಾವು ಊಹೆ ಮಾಡ್ತೇವೆ, ಬಾ ಅವನೆಷ್ಟು ಬುದ್ಧಿವಂತ ಇರಬಹುದು, ಅದನ್ನೇ ಕಾರಣ ಅಂತ. ಈಗ ನಮ್ಮ ಮೊಬೈಲ್ ಇದೆ ನಮ್ಮ ಹತ್ರ, ಸುಮ್ಮನೆ ನೋಡಿ ಹಿಂಗಂದ್ರೆ ಹಿಂದೆ ಹೋಗ್ತದೆ, ಮುಂದೆ ಹೋಗ್ತದೆ, ಏನೆಲ್ಲ ತೋರಿಸ್ತದೆ. ಪ್ರಪಂಚದ ಎಲ್ಲಾ ವಿಷಯಗಳ ಸುಮ್ಮನೆ ಹಂಗೆ ಮಾತಾಡಿದ್ರೆ ತಗೊಂಬಂದು ಹೇಳ್ತಾನೆ, ನಮ್ಗೆ ಮುಂದೆ ಇರ್ತದೆ. ಇದರಿಂದ ಅರ್ಥ ಆಗುತ್ತೆ ನಮ್ಗೆ ಇದನ್ನು ತಯಾರು ಮಾಡಿರ್ತಾನೆ ಎಷ್ಟು ಬುದ್ಧಿವಂತ ಇರ್ಬೋದು ಅವನು. ಅದನ್ನ ಆಪರೇಟ್ ಮಾಡ್ಲಿಕ್ಕೆ ನಾವು ಒಂದ್ಸರಿ ಅದರಲ್ಲಿ ಏನೇನಿರುತ್ತೆ ಅದು ತಿಳ್ಕೊಳ್ಲಿಕ್ಕೆ ಆಗಲ್ಲ. ಅದೆಲ್ಲವನ್ನ ಅದರಲ್ಲಿ ಅಡಗಿಸಿಟ್ಟಿದ್ದಾನಲ್ವಾ ಎಷ್ಟೊಂದು ವಿಷಯಗಳನ್ನ. ಮೊಬೈಲ್ ಅಲ್ಲಿ ನಾವು ಉಪಯೋಗಿಸ್ತಕ್ಕಂಥದ್ದು ಕೇವಲ ಒಂದು 10% ಅನ್ನು ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ 90% ಏನೆಲ್ಲ ವಿಷಯಗಳಿದಾವೆ, ಏನೆಲ್ಲ ಆಕ್ಷನ್ಸ್ ಎಲ್ಲ ಇದಾವೆ, ನಮ್ಗೆ ಗೊತ್ತಿಲ್ಲ, ಅವೆಲ್ಲ ಗೊತ್ತೇ ಇಲ್ಲ ನಮ್ಗೆ. ಅದಕ್ಕೆ ಉಪಯೋಗ ಇಲ್ಲ ಕೂಡ ಬಿಡಿ, ನಮ್ಗೆ ಅದರ ಉಪಯೋಗ ಕೂಡ ಇಲ್ಲ ಬಿಡಿ. ಅಷ್ಟೆಲ್ಲವನ್ನು ಇದರಲ್ಲಿ ನಿಕ್ಷಿಪ್ತವಾಗಿ ಅದನ್ನ ಅಡಗಿಸಿಟ್ಟಿದ್ದಾನಲ್ವಾ, ಅವನೆಷ್ಟು ಬುದ್ಧಿವಂತ ಇರ್ಬೋದು, ಅವನ ಬುದ್ಧಿ ಎಷ್ಟು ಚುರುಕಿ ಇರಬಹುದು, ಅವನು ಎಂತ ಬುದ್ಧಿವಂತ ಆಗಿರ್ಬೋದು. ಅದನ್ನು ಹೇಗೆ ಉಪಯೋಗಿಸ್ಲಿಕ್ಕೆ ಅದನ್ನು ಕಲೀಲಿಕ್ಕೆ ನಮ್ಗೆ ಸಮಯ ಹಿಡಿಸ್ತದೆ. ಅಷ್ಟೆಲ್ಲವನ್ನು ಅದರಲ್ಲಿ ನಿಕ್ಷಿಪ್ತವಾಗಿ ಅಡಗಿಸಿಟ್ಟಿದ್ದಾನಲ್ವ, ಅವನೆಷ್ಟು ಬುದ್ಧಿವಂತ ಇರ್ಬೋದು. ಹಾಗಾಗಿ ಕಾರ್ಯವನ್ನು ನೋಡಿ ಕಾರಣವನ್ನು ಊಹೆ ಮಾಡ್ತೀವಿ. ಹಾಗೆ ಇಡೀ ಜಗತ್ತಿನ ನಿರ್ಮಾಣ, ಆ ಭೂಮಿ ಆಗಿರ್ಬೋದು, ಭೂಮಿಯಲ್ಲಿ ಎಷ್ಟು ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ ಕೀಟಗಳು, ಮಾನವ ಸ್ವಲ್ಪ ವಿಶೇಷ ನೋಡಿ ಎಷ್ಟು ವಿಚಿತ್ರವಾಗಿರ್ತಕ್ಕಂಥ. ಅದೇ ರೀತಿ ಗಿಡಗಳು, ಮರಗಳು, ಬಳ್ಳಿಗಳು, ಎಷ್ಟು ರೀತಿಯಾದ ಹೂಗಳು, ಅದರಲ್ಲಿ ಸುಗಂಧದಲ್ಲಿ ಕೊಡ್ಯ, ಹುಣಸೆ ಹಣ್ಣಲ್ಲಿ ಹುಣಸೆ ಗಿಡ, ಹುಳಿ, ಅದೇ ಪಕ್ಕದಲ್ಲೇ ಮಾವಿನ ಗಿಡ ಇದ್ರೆ ಅದರಲ್ಲಿ ಸಿಹಿ, ಇನ್ನೇನೋ ಪಕ್ಕದಲ್ಲಿದ್ರೆ ಅದರಲ್ಲಿ ಖಾರ ಬರ್ಬೋದು, ಸೀತಾಫಲ ಹಣ್ಣು ಅದರಲ್ಲಿ ಒಂಥರ ಸಿಹಿ ಮಧುರ ಮಾಧುರ್ಯ. ಇವೆಲ್ಲ ನೋಡಿದಾಗ ಅನಿಸ್ತದೆ ಇವೆಲ್ಲ ಕಾರಣ ಹೇಗಿರ್ಬೋದು. ಹಾಗಾಗಿ ಒಂದು ಕಾರಣ ಇದೆ ಅಂತೇಳಿ ಊಹೆ ಮಾಡ್ತಾರೆ. ಯಾಕೆ? ಕಾರಣ ಇಲ್ಲದೆ ಕಾರ್ಯ ನಡೆಯುವ ಮಾತೇ ಇಲ್ಲ. ಒಂದು ವೇಳೆ ಕಾರಣ ನಮಗೆ ಕಾಣಿಸದೇ ಇರಬಹುದು, ಕಾರ್ಯವನ್ನು ನೋಡಿ ಕಾರಣವನ್ನು ಊಹೆ ಮಾಡ್ತೀವಿ ನಾವು. ಇಲ್ಲಿ ದೊಡ್ಡದಾಗಿ ಅಲ್ಲಿ ಒಂದು ಹೊಗೆ ಹೋಗ್ತಾ ಇದೆ, ಹೊಗೆ ಬರ್ಬೇಕಾದ್ರೆ ಅದಕ್ಕೆ ಕಾರಣ ಏನು? ಬೆಂಕಿ. ಬೆಂಕಿ ಇಲ್ಲ ಅಂದ್ರೆ ಹೊಗೆ ಬರುವ ಮಾತೇ ಇಲ್ಲ. ಹೊಗೆ ಇತ್ತು ಅಂದ್ರೆ ಬೆಂಕಿಯಲ್ಲಿ ಇದೆ ಅಂತ ಖಂಡಿತ. ಯಾಕೆಂದ್ರೆ ಬೆಂಕಿಯೇ, ಹೊಗೆನೇ ಕಾರ್ಯ, ಬೆಂಕಿಯೇ ಕಾರಣ. ಕಾರಣವಿಲ್ಲದೆ ಕಾರ್ಯ ನಡೆಯುವ ಮಾತೇ ಇಲ್ಲ. ಈ ಬೆಂಕಿ ಇಲ್ಲ ಅಂದ್ರೆ ಹೊಗೆ ಬರೋ ಮಾತೇ ಇಲ್ಲ. ಹೊಗೆ ಇಲ್ಲ ಅಂದ್ರೂ ಬೆಂಕಿ ಇರುತ್ತೆ, ಆದ್ರೆ ಬೆಂಕಿ ಇಲ್ಲ ಅಂದ್ರೆ ಹೊಗೆ ಇರಲ್ಲ. ಕಾರ್ಯ ಇಲ್ಲ ಅಂದ್ರೂ ಕಾರಣ ಇರ್ತದೆ, ಕಾರಣ ಇಲ್ಲಾಂದ್ರೆ ಕಾರ್ಯ ಇರೋ ಮಾತೇ ಇಲ್ವೇ ಇಲ್ಲ. ಹಾಗಾಗಿ ಪ್ರಪಂಚ ಇಲ್ಲ ಅಂದ್ರೂ ಪರಮಾತ್ಮ ಇರ್ತಾನೆ, ಕಾರಣ ಇಲ್ಲ ಅಂದ್ರೆ ಕಾರ್ಯ ಇರೋ ಮಾತೇ ಇಲ್ಲ. ಹಾಗೆ ಇಲ್ಲಿ ಕೂಡ ಎಲ್ಲರ ಉತ್ಪತ್ತಿ ಆಗಿರ್ಬೋದು, ಸ್ಥಿತಿ, ಅದೇ ರೀತಿ ಪ್ರಳಯ, ಲಯ, ಇವೆಲ್ಲವನ್ನು ಮಾಡ್ತಕ್ಕಂಥವನೇ ಪರಮಾತ್ಮನಾಗಿದ್ದಾನೆ. ಕಾರ್ಯಕಾರಣ ಸಂಬಂಧ ಇವೆಲ್ಲ ಕೂಡ ಅಂತರ್ಯಾಮಿ ರೂಪದಿಂದ ಶಾಸನ ಮಾಡುವನಾದ ಕಾರಣ ಸಮರ್ಥನಾಗಿರುವೆ ಪರಮಾತ್ಮನೇ. ಅದಕ್ಕಾಗಿ ಒಂದು ವೇಳೆ ನಾನು ನಿನ್ನ ರೂಪದ ದರ್ಶನಕ್ಕೆ ಸುಯೋಗ್ಯ ಅಧಿಕಾರಿ ಇಲ್ಲವಾದರೆ
ಒಂದು ವೇಳೆ ಅದನ್ನ ನೋಡುವಂತ ಶಕ್ತಿ ನನಗೆ, ನಾನು ಅಧಿಕಾರಿ ಅಲ್ಲವಾದ್ರೆ, ಅಂತ ಯೋಗ್ಯತೆ ನನಗೆ ಇಲ್ಲವಾದ್ರೆ, ನೀನು ಕೃಪಾಪೂರ್ವಕ ನಿನ್ನ ಸಾಮರ್ಥ್ಯದಿಂದ, ನಿಮ್ಮ ಕೃಪೆಯಿಂದ, ನಿಮ್ಮ ಸಾಮರ್ಥ್ಯದಿಂದ ನನ್ನನ್ನ ಸುಯೋಗ್ಯ ಅಧಿಕಾರಿಯನ್ನಾಗಿ ಮಾಡಬಲ್ಲೆ. ಅಂದ್ರೆ ನನಗೆ ಅಂತ ಶಕ್ತಿ ಸಾಮರ್ಥ್ಯ ಇಲ್ಲೇ ಇದ್ರೆ ನಿಮ್ಮ ಅನುಗ್ರಹದಿಂದ ಅಂತ ಶಕ್ತಿ ಸಾಮರ್ಥ್ಯವನ್ನು ನಾನು ಕೊಟ್ಟು ಕೊಡುವಂತ ಶಕ್ತಿ ನಿಮಗಿದೆ. ಅಂದ್ರೇನು, ನಾನೊಬ್ಬ ಆ ದರ್ಶನವನ್ನು ಮಾಡ್ಲಿಕ್ಕೆ ಯೋಗ್ಯನ ಅಲ್ಲದೆ ಇದ್ರು ನನ್ನನ್ನ ಯೋಗ್ಯನನ್ನಾಗಿ ಮಾಡುವಂತ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಅಧಿಕಾರಿಯನ್ನಾಗಿ ಮಾಡಬಲ್ಲೆ, ನೀವು ಮಾಡಬಲ್ರಿ ಎಂಬ ಭಾವನಲ್ಲಿ ತೋರಿಸ್ತಾ ಇದ್ದೇನೆ. ಹಾಗೂ ಏ ಯೋಗೇಶ್ವರ ಅನ್ನೋ ವಿಶೇಷದಿಂದ ನೀನು ಸಂಪೂರ್ಣ ಯೋಗಗಳ ಒಡೆಯನಾಗಿರುವೆ, ಎಲ್ಲ ಯೋಗಗಳ ಒಡೆಯನಾಗಿದ್ದೀರಿ. ಅದರಿಂದ ಒಂದು ವೇಳೆ ನೀನು ಬಯಸಿದರೆ ನನಗೆ ನಿನ್ನ ಆ ರೂಪವನ್ನು ಅನಾಯಾಸವಾಗಿ ತೋರಿಸಬಲ್ಲಿ. ಒಂದು ವೇಳೆ ನೀವು ಬಯಸಿದ್ದೆ, ಅದು ನಾನು ಬಯಸಿದ ಮಾತ್ರಕ್ಕೆಲ್ಲ ಆಗಲ್ಲ. ಒಂದ್ ವೇಳೆ ನೀನು ಬಯಸಿದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಏನೆಲ್ಲ ಬಯಸ್ತೀನಿ ಆಗ್ತದೆ. ಇಲ್ಲ, ಒಂದ್ ವೇಳೆ ನೀವು ಬಯಸಿದರೆ ಏನೆಲ್ಲ ಆಗ್ತದೆ. ಮೂಕಂ ಕರೋತಿ ವಾಚಾಲಂ, ಒಬ್ಬ ಮೂಕ ಕೊಡನೋ ವಾಚಾಲ ಪಂಡಿತನಾಗ್ತಾನೆ. ಪಂಗುಂ ಲಂಗೈತೆ ಗಿರಿಂ, ಒಬ್ಬ ಕುಂಟ ಕೊಡನು ಪರ್ವತವನ್ನು ಆರೋಹಣ ಮಾಡ್ತಾನೆ. ಯತ್ ಕೃಪಾ, ಯಾರ ಕೃಪೆ ಇದ್ದರೆ ತಮ್ಮ ಅಹಂ ಒಂದೇ, ಅವ್ರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅಂತವ್ರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಯಾರಿಗೆ? ಯಾರ ಕೃಪೆ ಇದ್ದರೆ ಒಬ್ಬ ಮೂಕ ಕೂಡ ವಾಚಾಲ ಆಗಬಲ್ಲ, ಕುಂಟ ಕೂಡನು ಪರ್ವತನೇರನಾಗ್ತಾನೆ. ಹಾಗೆ ನನಗೆ ಯಾವ ನಿಮ್ಮ ಆ ಸ್ವರೂಪದ ದರ್ಶನ ಮಾಡುವಂತ ಶಕ್ತಿ ಇಲ್ಲದೆ ಇದ್ರು ನಿಮ್ಮ ಅನುಗ್ರಹ ಇದ್ರೆ ಅದನ್ನ ನಾನು ನೋಡಬಲ್ಲೆ. ಯಾವಾಗ? ನಿಮ್ಮ ಅನುಗ್ರಹದಿಂದ. ಹಾಗಾಗಿ ಅಂತ ರೂಪವನ್ನ ನಾನು, ನೀವ್ ಅಂದ್ಕೊಂಡ್ರೆ ಅದನ್ನ ನನಗೆ ತೋರಿಸಬಲ್ರಿ. ಸಾಧಾರಣ ಯೋಗಿ ಕೂಡ ಅನೇಕ ಪ್ರಕಾರದ ತನ್ನ ಐಶ್ವರ್ಯವನ್ನು ತೋರಿಸಬಹುದಾದರೆ ನಿಮ್ಮ ಮಾತಾದರೂ ಏನು ಅಲ್ಲ. ಸಾಧಾರಣ ಯೋಗಿಗಳೇ ಅನೇಕ ಪ್ರಕಾರದಿಂದ ಇನ್ನು ಐಶ್ವರ್ಯವನ್ನು ತೋರಿಸುವಂತ ಶಕ್ತಿ ಹೊಂದಿದ್ದಾರೆ, ಸಾಧಾರಣ ಯೋಗಿಗಳೇ. ಇನ್ನು ನಿಮ್ಮ ಬಗ್ಗೆ ಹೇಳಬೇಕಾದ್ದೇನಿದೆ? ಇನ್ನು ಮಾತಾದ್ರೆ ಏನು ಅನ್ನೋ ಭಾವನೆಯಲ್ಲಿ ತೋರಿಸ್ತಾ ಇದ್ದಾರೆ. ನೋಡೋಣ ಹಿಂದೇನು ಹೇಳ್ತಾರೆ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿನ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.